ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಳಿಚಂಡ ನೋಬನ್ ಮಂದಪ್ಪ ಮಾಲೀಕತ್ವದ ಈಶ್ವರ್ ಮೆಡಿಕಲ್ಸ್, ಮುಖ್ಯ ರಸ್ತೆ, ಗೋಣಿಕೊಪ್ಪ. ನುರಿತ ತಜ್ಞ ವೈದ್ಯರು ಲಭ್ಯವಾಗಿರುತ್ತಾರೆ. ವೈದ್ಯರ ಭೇಟಿಗಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9019531182. ಸಡಗರ ಸಂಭ್ರಮದಿಂದ ನಾವು ದೇಶದಾದ್ಯಂತ ಆಚರಿಸ್ತಾ ಇದ್ದೀವಿ. ಸೊ ಇವತ್ತು ಮುಖ್ಯವಾಗಿ ತಮಗೆಲ್ಲರಿಗೂ ಗೊತ್ತು, ಡಿಸೆಂಬರ್ 23 ಚೌಧರಿ ಚರಣ್ ಸಿಂಗ್ ಅವರ ಒಂದು ಜನ್ಮದಿನ ಇವತ್ತು. ಅಂದ್ರೆ ನಮ್ಮ ದೇಶದ 5ನೇ ಪ್ರಧಾನ ದಿನವನ್ನ ಇವತ್ತು ನಾವು ರೈತರ ದಿನಾಚರಣೆಯಾಗಿ ನಾವು ದೇಶದಾದ್ಯಂತ ಆಚರಣೆ ಮಾಡ್ತಾ ಇದ್ದೀವಿ. ಸೊ ಹಾಗೇನೆ ಕೂಡ ಇವತ್ತು ಕೂಡ ನಮ್ಮ ಒಂದು ಕೊಡಗು ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಲ್ಲಿ ಕೂಡ ಎಲ್ಲ ಇಲಾಖೆಗಳ ಸಹಯೋಗದಲ್ಲಿ ಮತ್ತೆ ಎಲ್ಲ ಸಂಶೋಧನಾ ಕೇಂದ್ರಗಳ ಜೊತೆಗೂಡಿ ಈ ಒಂದು ರೈತರ ದಿನಾಚರಣೆಯನ್ನ ನಾವು ಕೊಡಗು ಜಿಲ್ಲೆಯಾದ್ಯಂತ ಎಲ್ಲ ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ಸೊ ಹಾಗೆ ಇವತ್ತು ಕೂಡ ಇಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿರಾಜಪೇಟೆ ಮತ್ತೆ ಪೊನ್ನಂಪೇಟೆ ತಾಲೂಕುಗಳನ್ನ ಒಳಗೊಂಡೈತೆ. ಸೊ ಎಲ್ಲ ಅಭಿವೃದ್ಧಿ ಇಲಾಖೆಗಳ ಜೊತೆ ಕೂತ್ಕೊಂಡು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಮ್ಮಲ್ಲೂ ಕೂಡ ಇವತ್ತು ರೈತರ ದಿನಾಚರಣೆಯನ್ನ ನಾವು ಆಚರಣೆ ಮಾಡ್ತಾ ಇದ್ವಿ. ಹಾಗಾಗಿ ಮೊದಲನೇದಾಗಿ ಯಾಕೆಂದ್ರೆ ನಾವು ನೋಡಿದಾಗೆ ಬೇರೆ ಜಿಲ್ಲೆಯಲ್ಲಿ ಕೆಲವು ಮನೆ ಕೃಷಿಕರು ಇರ್ತಾರೆ, ಕೆಲವರು ಅಫಿಷಿಯಲ್ಸ್ ಇರ್ತಾರೆ, ಬೇರೆ ಬೇರೆ ಇರ್ತಾರೆ. ಬಟ್ ನಮ್ಮ ಕೊಡಗು ಅಂದ ತಕ್ಷಣ ಹೆಸರು ಬರೋದು ಹೇಗೆ ಅಂದ್ರೆ ಪ್ರತಿ ಮನೆನೂ ಕೂಡ ಎಷ್ಟು ರೈತ ಕುಟುಂಬಗಳು, ಎಷ್ಟು ಮನೆಗಳಿದೆ, ಪ್ರತಿ ಮನೆನೂ ಕೂಡ ರೈತ ಕುಟುಂಬ. ಹಾಗಾಗಿ ನಮ್ಗೆ ಬಹಳ ಖುಷಿ ಆಗುತ್ತೆ. ಯಾಕೆಂದ್ರೆ ನಮ್ಮ ಒಂದು ರೈತ ಒಂದು ಜಿಲ್ಲೆ, ರೈತ ಜಿಲ್ಲೆ ಅಂತ ಹೇಳ್ಕೊಳ್ಳಿಕ್ಕೆ ಬಹಳ ಖುಷಿ ಆಗುತ್ತೆ. ಆ ನಿಟ್ಟಿನಲ್ಲಿ ಮೊದಲನೇದಾಗಿ ಎಲ್ಲರಿಗೂ ಕೂಡ ಈ ರೈತರ ದಿನಾಚರಣೆಯನ್ನ ಶುಭವನ್ನ ಕೋರ್ತಾ ಈ ಕಾರ್ಯಕ್ರಮವನ್ನ ನಾವು ಪ್ರಾರ್ಥನೆ ಮುಖಾಂತರ ನಾವು ಪ್ರಾರಂಭ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಸೊ ಪ್ರಾರ್ಥನೆ ನಮ್ಮ ಕಿರಣ್ ಅವರು ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಅದರ ಆದಾದ್ಮೇಲೆ ನಮ್ಮ ಒಂದೇ ಮಾತರಂ ಹಾಡು ಇರುತ್ತೆ, ಅದರ ಜೊತೆಗೆ ರೈತ ಗೀತೆ ಇರುತ್ತೆ, ಮತ್ತೆ ನಮ್ಮ ಒಂದು ಕೃಷಿಗಾಗಿ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ನವರು ಒಂದು ಕೃಷಿ ಗೀತೆಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಅದನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುತ್ತೆ. ಹಾಗಾಗಿ ನಾವು ಈ ಕಾರ್ಯಕ್ರಮವನ್ನು ನಾವು ಒಂದು ಪ್ರಾರ್ಥನೆ ಮುಖಾಂತರ ಪ್ರಾರಂಭ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. 5ನೇ ಪ್ರಧಾನಮಂತ್ರಿಗಳಾದ ದಿವಂಗತ ಚೌಧರಿ ಚರಣ್ ಸಿಂಗ್ ರವರ ಜನ್ಮ ದಿನಾಚರಣೆಯ ಪ್ರಯುಕ್ತ ರಾಷ್ಟ್ರೀಯ ರೈತ ದಿನಾಚರಣೆಯನ್ನು ಈ ದಿನ ಆಚರಿಸ್ಲಿಕ್ಕೆ ನಾವೆಲ್ಲ ಸೇರ್ಕೊಂಡಿದ್ದೀವಿ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ಲಿಕ್ಕಾಗಿ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ನಮ್ಮ ಜಿಲ್ಲೆಯ ರೈತ ಸಂಘದ ಅಧ್ಯಕ್ಷರಾದ ಶ್ರೀಯುತ ಮನು ಸೋಮಯ್ಯರವರನ್ನು ನಿಮ್ಮೆಲ್ಲರ ಪರವಾಗಿ ಕೃಷಿ ಇಲಾಖೆ ಕೃಷಿ ವಿಜ್ಞಾನ ಕೇಂದ್ರದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ವೀರೇಂದ್ರ ಕುಮಾರ್ ಸರ್ ಪ್ರಾಥಮಿಕವಾಗಿ ತಮಗೆಲ್ಲ ತಿಳಿಸಿದಂಗೆ ರೈತರು ಮತ್ತು ಕೃಷಿಕರ ಕೊಡುಗೆಗಳನ್ನು ಆಚರಿಸಲು ವಿವಿಧ ದೇಶಗಳಲ್ಲಿ, ಅಂದರೆ ಪ್ರಪಂಚದಾದ್ಯಂತ ವಿವಿಧ ದೇಶಗಳಲ್ಲಿ ವಿವಿಧ ಒಂದು ದಿನಗಳನ್ನು ರಾಷ್ಟ್ರೀಯ ಅವರ ಒಂದು ರೈತರ ದಿನವನ್ನಾಗಿ ಆಚರಿಸ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಒಂದು ಭಾರತ ದೇಶದಲ್ಲೂ ಕೂಡ ಡಿಸೆಂಬರ್ 23 ಅಂದರೆ ಈ ದಿವಸವನ್ನು ನಾವು ರಾಷ್ಟ್ರೀಯ ರೈತರ ದಿನಾಚರಣೆ ಅಂತ ನಾವು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಸೊ ಇದರ ಒಂದು ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ತಮಗೆಲ್ಲ ತಿಳಿದಿರೋ ಹಾಗೆ ನಮ್ಮ ದೇಶದ 5ನೇ ಮಂತ್ರಿಗಳಾದಂತಹ ಶ್ರೀಯುತ ಚೌಧರಿ ಚರಣ್ ಸಿಂಗ್ ರವರು ನಮ್ಮ ರೈತರಿಗೆ ಮತ್ತು ರೈತರ ಒಂದು ಉತ್ತೇಜನಕ್ಕೋಸ್ಕರ ಹಲವಾರು ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಕೃಷಿ ನೀತಿಗಳನ್ನು ಪರಿಚಯಿಸಿದ್ದಾರೆ. ಮತ್ತು ಅವರಿಗೆ ಏನು ನಮ್ಮ ಆಧುನಿಕ ಕೃಷಿ ಪದ್ಧತಿಗಳನ್ನು ರೈತರಿಗೆ ಮನಗಟ್ಟುವ ರೀತಿಯಲ್ಲಿ ಹಲವಾರು ಕೃಷಿ ನೀತಿಗಳನ್ನು ನಿರ್ಮಿಸಿದರು. ಸೊ ಇವರ ಒಂದು ಜನ್ಮ ದಿನಾಚರಣೆಯ ಪ್ರಯುಕ್ತ ಈ ಒಂದು ರಾಷ್ಟ್ರೀಯ ರೈತ ದಿನಾಚರಣೆನ ಈ ಒಂದು ಸೇವೆಗಳನ್ನು ಸ್ಮರಿಸೋಕ್ಕೋಸ್ಕರ ಪ್ರತಿ ವರ್ಷ ರಾಷ್ಟ್ರೀಯ ಹಬ್ಬವನ್ನಾಗಿ ಈ ಒಂದು ರಾಷ್ಟ್ರೀಯ ರೈತ ದಿನಾಚರಣೆಯನ್ನು ಆಚರಿಸ್ತಾ ಇದ್ವಿ. ಸೊ ಈ ಒಂದು ಆಚರಣೆಯ ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ರೈತರಿಗೆ ಮತ್ತೆ ಜಾಗೃತಿಯನ್ನು ಮೂಡಿಸೋದು ಒಂದು ಪ್ರಥಮ ಉದ್ದೇಶವಾಗಿದೆ. ಜಾಗೃತಿ ಅಂತಂದರೆ, ನೀವು ಏನು ರೈತರು ಸಬಲರಾಗಿದ್ದಾರೆ, ಸತತವಾಗಿ ಶ್ರಮಿಸ್ತಾ ಇದ್ದಾರೆ, ಅವ್ರಿಗೆ ನಮ್ಮ ಒಂದು ಬದುಕು ಬವಣೆಗಳು ಮತ್ತು ಕೃಷಿ ಕ್ಷೇತ್ರದ ಬಗ್ಗೆ ಅವರಿಗೆ ಒಂದು ಜಾಗೃತಿಯನ್ನು ಮೂಡಿಸೋದು ಒಂದು ಪ್ರಮುಖ ಉದ್ದೇಶವಾಗಿದೆ. ಹಾಗೆಯೇ ಗೌರವ ಕಲ್ಪಿಸೋದು. ಗೌರವ ಅಂತಂದರೆ ಈಗೇನು ಸತತವಾಗಿ ನಮಗೆ ಅನ್ನ ಮತ್ತು ಆಹಾರ ಬೆಳೆಗಳನ್ನು, ಪದಾರ್ಥಗಳನ್ನು ಉಡುಗೊರೆಯಾಗಿ ನೀಡ್ತಿರುವಂತಹ ಒಂದು ನಮ್ಮ ರೈತ ಸಮೂಹಕ್ಕೆ ಈ ಒಂದು ಅವರ ಒಂದು ಆತ್ಮಸ್ಥೈರ್ಯವನ್ನು ತುಂಬಲಿಕ್ಕೋಸ್ಕರ ಅವರ ಒಂದು ಕ್ಷೇತ್ರಗಳಲ್ಲಿ ಸಾಧಿಸಿರುವ ಒಂದು ಮಹತ್ತರವಾದ ಕಾರ್ಯಗಳನ್ನು ಸ್ಮರಿಸೋಕ್ಕೋಸ್ಕರ ಅವರನ್ನ ಗೌರವಯುತವಾಗಿ ಕಾಣಬೇಕು ಅಂತೇಳಿ ಈ ಗೌರವ ವ್ಯಕ್ತಪಡಿಸುವ ಉದ್ದೇಶದಿಂದ ಈ ಒಂದು ಆಚರಣೆಯನ್ನು ಪ್ರಮುಖ ಉದ್ದೇಶವಾಗಿ ಮಾಡ್ತಾ ಇದ್ದೀವಿ. ಹಾಗೆಯೇ ತಂತ್ರಜ್ಞಾನ ಮತ್ತು ಆಧುನಿಕ ಸುಸ್ಥಿರತೆಯನ್ನು ಕಾಪಾಡಲಿಕ್ಕೋಸ್ಕರ
ನಾವು ಏನು ತಂತ್ರಜ್ಞಾನಗಳನ್ನು ದೇಶದಲ್ಲಿ ಆಗೋ ಕೃಷಿ ವಿಜ್ಞಾನಿಗಳು ಕಂಡುಹಿಡಿತಾರೆ, ಅದರ ಒಂದು ತಂತ್ರಜ್ಞಾನಗಳನ್ನು ಮತ್ತೆ ಆಹಾರ ಉತ್ಪಾದನೆಯ ಸುಸ್ಥಿರಗೋಸ್ಕರ ನಾವು ಈ ಒಂದು ಆಚರಣೆನ ಮಹತ್ವ ಉದ್ದೇಶದಿಂದ ಆಚರಣೆ ಮಾಡ್ತಾ ಇದ್ವಿ. ಸೊ ಈ ನಿಟ್ಟಿನಲ್ಲಿ ಈ ಒಂದು ರೈತರ ಒಂದು ದಿನಾಚರಣೆಯನ್ನು ನಾವು ಪ್ರತಿ ವರ್ಷ ಈ ಒಂದು ಡಿಸೆಂಬರ್ 23ನೇ ತಾರೀಕಿನಂದು ನಡೆಸ್ಕೊಳ್ತಾ ಇದ್ದೀವಿ. ಸೊ ಕೊನೆಯದಾಗಿ ನಾವು ಹೇಳೋದಂತಂದರೆ, ತುತ್ತನ್ನು ತಿನ್ನುವಂಥ ಮೊದಲು ನಮ್ಮ ರೈತನ ನೆನೆಯಬೇಕು ಅಂತೇಳಿ. ಏನು ಶ್ರಮಜೀವಿಯಾಗಿ ತಮ್ಮ ಒಂದು ಹೊಲಗಳಲ್ಲಿ ಜಮೀನುಗಳಲ್ಲಿ ಕರ್ತವ್ಯ ನಿರ್ವಹಿಸಿದಂತಹ ರೈತರು ಒಂದು ವಾರ್ಷಿಕವಾಗಿ ಒಂದು ದಿನವಾದರೂ ಅವರ ಒಂದು ಶ್ರಮವನ್ನು ನೆನೆಸ್ಕೊಳ್ಳೋಕ್ಕೋಸ್ಕರ ನಾವು ಸುಸ್ಥಿರತೆಯನ್ನು ಕಾಪಾಡಲಿಕ್ಕೋಸ್ಕರ ಈ ಒಂದು ರೈತ ದಿನಾಚರಣೆಯನ್ನು ಮಾಡಬೇಕು ಅಂತೇಳಿ ನಮ್ಮ ಕೇಂದ್ರ ಸರ್ಕಾರದಿಂದ ಭಾರತದಾದ್ಯಂತ ರಾಷ್ಟ್ರೀಯ ಹಬ್ಬವನ್ನಾಗಿ ಆಚರಿಸ್ತಾ ಇದ್ದೀವಿ. ಇದು ನಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ನಮ್ಮ ರೈತರನ್ನು ಉತ್ತೇಜನ ಮಾಡಲಿಕ್ಕೆ ಅತ್ಯುತ್ತಮ ಕಾರ್ಯಕ್ರಮವಾಗಿದೆ ಅಂತೇಳಿ ತಿಳಿಸ್ತಾ ಈ ಒಂದು ಪ್ರಸ್ತಾವಿಕ ನುಡಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಅದು ಎಷ್ಟರ ಮಟ್ಟಿಗೆ ಯಾವ ರೀತಿಯಲ್ಲಿ ಒಳ್ಳೆದನ್ನ ನಮ್ಮ ದೇಶ ನಮಗೆ ರೈತರಿಗೆ ಕೊಡ್ತಾ ಇದೆಯೋ, ಸ್ವತಂತ್ರ ಬಂದು ಬಹಳಷ್ಟು ವರ್ಷಗಳಾಗಿದೆ. ಆದರೆ ಇವತ್ತು ಬಹಳ ದುಃಖದ ಸಂಗತಿ ಏನು ಅಂತ ಹೇಳಿದ್ರೆ, ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ರೈತ ಆತ್ಮಹತ್ಯೆಯಲ್ಲಿ 2ನೇ ಸ್ಥಾನದಲ್ಲಿದೆ. ಬಹಳ 3 ನಂಬರಿನ ವ್ಯತ್ಯಾಸ ಇದೆ. ಮಹಾರಾಷ್ಟ್ರ 1ನೇ ಸ್ಥಾನದಲ್ಲಿದೆ, ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಸೊ ರೈತ ದಿನಾಚರಣೆನ ಬಹಳ ಸಂತೋಷದಲ್ಲಿ ಆಚರಣೆ ಮಾಡೋದಂತೂ ಕರ್ನಾಟಕದ ರೈತರಿಗೆ ಸಂತೋಷ ತರುವಂಥ ವಿಷಯ ಅಂತೂ ಅಲ್ವೇ ಅಲ್ಲ. ಬಹಳ ಹಿಂದೆ ಇದ್ವಿ, ಎಲ್ಲ ವರ್ಗದವರು, ಯಾವುದೇ ಒಂದು ವರ್ಗ ನಾವು ಮಾತಾಡ್ಲಿಕ್ಕೆ ಹೋದ್ರೆ ಎಲ್ಲರೂ ಒಂದು ಇಂಪ್ರೂವ್ಮೆಂಟ್ ಸ್ಟೇಜ್ 1, 2, 3 ಅಂತ ಮೇಲಕ್ಕೆ ಹತ್ತಾ ಬಂದಿದ್ದಾರೆ. ಹುಟ್ಟುಹಬ್ಬನ ರೈತರಿಗಾಗಿ ಮುಡಿಪಾಗಿಡ್ಲಿ ಅನ್ನುವಂಥ ಒಂದು ಕಾರ್ಯಕ್ರಮನ ಸಮೇತ ಕೇಂದ್ರ ಸರ್ಕಾರ ರೂಪಿಸಿದೆ. ಏನಾದ್ರೂ ಇಂಥ ದಿನವಾದ್ರೂ ಸಮೇತ ಒಂದು ಒಳ್ಳೆಯ ಒಂದು ಪಾಲಿಸಿಯನ್ನ ಮಾಡಬಹುದು ಅಂತ ನಾವೆಲ್ಲ ಕಾಯ್ತೀವಿ ಪ್ರತಿ ವರ್ಷ. ರೈತ ದಿನಾಚರಣೆ ದಿನ ಏನಾದ್ರೂ ಒಂದು ರೈತರಿಗಾಗಿ ಒಂದು ಉತ್ತಮ ಪಾಲಿಸಿಯನ್ನ ತರಬಹುದು, ನಮ್ಮನ್ನ ಸಾಲ ಮುಕ್ತರಾಗಿ ಮಾಡಬಹುದು, ಇಲ್ಲ ಸ್ವಾಮಿನಾಥನ್ ವರದಿನ ಜಾರಿಗೆ ತರಬಹುದು. ಬಹಳಷ್ಟು ಹೋರಾಟಗಳು ಇಲ್ಲಿಂದ ಡೆಲ್ಲಿವರೆಗೆ ನಮ್ಮ ಕರ್ನಾಟಕ ರಾಜ್ಯದ 31 ಜಿಲ್ಲೆ ಇರ್ಬೋದು, ನಮ್ಮ ದೇಶದ ಎಲ್ಲ ರಾಜ್ಯಗಳಲ್ಲೂ ಸಮೇತ ಸ್ವಾಮಿನಾಥನ್ ವರದಿ ಜಾರಿಗೆ ತರಬೇಕು ಅನ್ನುವಂಥ ಹೋರಾಟ ಬಹಳಷ್ಟು ಮಾಡ್ತಾ ಇದ್ವಿ. ಇವತ್ತಿನವರೆಗೆ ಈ ಸರ್ಕಾರ ಸಮೇತ ಅದನ್ನು ಜಾರಿಗೆ ತರಲಿಕ್ಕೆ ಮುಂದಾಗ್ತಾ ಇಲ್ಲ. ಸ್ವಾಮಿನಾಥನ್ ವರದಿ ಬಹಳ ಸಂಶುದ್ಧವಾಗಿ ಹೇಳುತ್ತೆ, ರೈತರ ಏನು ಯಾವುದೇ ಬೆಳೆ ಬೆಳಿಬೇಕಾದ್ರೆ ಅದರ COP ಕಾಸ್ಟ್ ಆಫ್ ಕಲ್ಟಿವೇಶನ್ ಏನು ನಾವು ಅದಕ್ಕೆ ಖರ್ಚು ಮಾಡ್ತೀವಿ ಅದರ 10 ಪಟ್ಟಷ್ಟು ನಮ್ಮ ಬೆಂಬಲ ಬೆಲೆಯನ್ನ ಸೂಚಿಸಬೇಕು ಅನ್ನುವಂಥದ್ದು. ಅದು ವಾಣಿಜ್ಯ ಬೆಳೆ ಇರಲಿ, ಇನ್ನಿತರ ಬೆಳೆಗಳಿರಲಿ. ಇದನ್ನ ಒಂದು ರೈತ ದಿನ ಏನು ಡಿಸೆಂಬರ್ 23ಕ್ಕೆ ನಾವು ಆಚರಿಸಲಿಕ್ಕೆ ಪ್ರತಿ ವರ್ಷ ಆಚರಿಸ್ತಾ ಬರ್ತೀವಿ, ಒಂದು ಸರ್ಕಾರವಾದ್ರೂ ಅದನ್ನ ತೀರ್ಮಾನ ತೆಗಿಲಿಕ್ಕೆ ಬರ್ತಾ ಇಲ್ಲ. ಏನೋ ಕೆಲವು ರೈತರನ್ನ ಗುರುತಿಸ್ತೀವಿ, ಉತ್ತಮವಾದಂತ ಬೆಳೆ ಬೆಳೆದಿದ್ದಾರೆ, ಅವರಿಗೆ ಒಂದು ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ಅವ್ರನ್ನ ಒಂದು ಗೌರವಿಸೋದು, ಅವ್ರಿಗೊಂದು ಸನ್ಮಾನ ಮಾಡುವಂಥದ್ದು ಆಗ್ತಾ ಇದೆ. ಕೆಲವು ಇಲಾಖೆಗಳು, ಕೃಷಿ ಇಲಾಖೆ ಇರಲಿ, KVK ಇರಲಿ, ಅದಕ್ಕೆ ನಾನು ಧನ್ಯವಾದವನ್ನು ಸಲ್ಲಿಸ್ತೀನಿ. ಆದರೆ ರೈತರು ಎಲ್ಲಿದ್ದಾರೆ ಅಂತ ಹೇಳುವಂತ ಒಂದು ದೊಡ್ಡ ಪ್ರಶ್ನೆ. ಇವತ್ತು ಕಾರ್ಮಿಕರು ನೋಡ್ರಿ, ಮುಂಚೆ ಕಾರ್ಮಿಕರ ಒಂದು ಉಳಿವು ಅಳಿವು ಅವರ ಒಂದು ಹೋರಾಟಗಳು ಬಹಳಷ್ಟು ಆಗ್ತಾ ಬಂತು. ಇವತ್ತು ಬಹಳ ಮೇಲಕ್ಕೆ ಬಂದಿದ್ದಾರೆ. ಅವರ ವೇತನ ಇರಲಿ ನೋಡಿ, ಇವತ್ತೆಲ್ಲ 2 ವೀಲರ್ ಇದ್ದಾರೆ, 4 ವೀಲರ್ ಬಂದಿದ್ದಾರೆ. ಎಷ್ಟು ರೈತರಿಗೆ ಸ್ವಂತ ಮನೆ ಇದೆ? 11 ಲಕ್ಷ ರೂಪಾಯಿಯಲ್ಲಿ ಕಾರ್ಮಿಕರಿಗೆ ಮನೆ ಇಲ್ಲದವನಿಗೊಂದು ಸೂರು ಇಲ್ಲದವನಿಗೊಂದು ಸೂರು ನಿರ್ಮಿಸುವ ಒಂದು ಯೋಜನೆಗಳಿದೆ, ಮನೆ ಆಗ್ತಾ ಇದೆ. ಸ್ವಂತ ಜಮೀನು 60 ವರ್ಷ 70 ವರ್ಷದ ಹಿಂದ ಪೂರ್ವಜರ ಕಾಲದಿಂದ ಜಮೀನನ್ನು ಹೊಂದ್ಕೊಂಡು ಬಂದಿರುವಂತ ಕುಟುಂಬ, ರೈತ ಕುಟುಂಬದವರು ಇವತ್ತು ಸ್ವಂತ ಮನೆ ಇಲ್ಲದವರು ಬಹಳಷ್ಟು ಜನ ಇದ್ದಾರೆ. ಈ ಹಿಂದೆ ಜಮೀನ್ದಾರ್ ಪದ್ಧತಿಯನ್ನ, ಇಲ್ಲ ಉಳುವವನಿಗೆ ಭೂಮಿ ಅನ್ನುವಂತ ಕಾನೂನು, ಇದೆಲ್ಲ ಕಾಯ್ದೆಗಳು ಬಂತು. ಆದ್ರೆ ರೈತ ಎಲ್ಲಿದ್ದಾನೆ ಅಂತ ಹೇಳುವಂಥದ್ದು ದೊಡ್ಡ ಪ್ರಶ್ನೆ. ಇದನ್ನ ಇಲಾಖೆಗಳು, ಏನು ಸರ್ಕಾರದ ಕೊಂಡಿಯಾಗಿ ಉಳಿದಿರುವಂತ ಕೃಷಿ ಇಲಾಖೆ ಇರಲಿ, ಅಲ್ಲ ನಮ್ಮ ವಿಜ್ಞಾನಿಗಳಿರಲಿ, ಇವರು ಸಮೇತ ಈ ಸರ್ಕಾರಕ್ಕೆ ಏನು ವರದಿಯನ್ನು ಕೊಡಬೇಕು ಅದು ಸಮೇತ ಸರಿಯಾದ ರೀತಿಯಲ್ಲಿ ಹೋಗ್ತಾ ಇಲ್ಲ ಅಂತ ಹೇಳುವಂಥದ್ದು ನನ್ನಂತೂ ಅಭಿಪ್ರಾಯ. ಯಾಕಂದ್ರೆ ಬಹಳಷ್ಟು ರಿಪೋರ್ಟ್ಗಳನ್ನ ನಾನು ಬಹಳಷ್ಟು ನೋಡಿದ್ದೀನಿ, ಓದಿದ್ದೀನಿ. ಬೆಳೆ ನಷ್ಟ ಪರಿಹಾರ ತಗೊಳ್ಳಿ. ಕೊಡಗಿನಲ್ಲಿ 2 ವರ್ಷದಿಂದ ಬೆಳೆ ನಷ್ಟ ಪರಿಹಾರ ಎಷ್ಟು ಜನರಿಗೆ ಸಿಕ್ಕಿದೆ? ಮೇ ತಿಂಗಳಿಂದ ಶುರುವಾದಂತ ಮಳೆ ಡಿಸೆಂಬರ್ ತಿಂಗಳ ತನಕ 1 ತಿಂಗಳು ಬಿಡುವಿಲ್ಲದೆ ಮಳೆ ಬಂದಿದೆ.
ಅಡಿಕೆ ಎಲ್ಲ ನೆಲಕ್ಕೆ ಬಿದ್ದಿದೆ. ಕಾಫಿನೂ ಅಷ್ಟೇ, ಪ್ರತಿ ವರ್ಷ ಕಾಫಿ ಅಲ್ಲ, ಪ್ರತಿ ತಿಂಗಳು ಕಾಫಿ ಉದುರುವಿಕೆ ಆಗಿದೆ. ನಮ್ಮ ಕೊಡಗು ಜಿಲ್ಲೆಯ ರೈತರು ಬಹಳ ಹೊಟ್ಟೆ ತುಂಬದಂತವರು, ಹೋರಾಟಕ್ಕೂ ಕರೆದರೂ ಬರಲ್ಲ. ನಮ್ಮ ಬೇರೆ ಜಿಲ್ಲೆಗಳಿಗೆ ಹೋದಾಗ ಕೇಳ್ತಾರೆ, ನಾನು 31 ಜಿಲ್ಲೆನೂ ಪ್ರವಾಸ ಮಾಡ್ತೀನಿ, ರಾಜ್ಯದ ಉಪಾಧ್ಯಕ್ಷನಾಗಿದ್ದ ಮೇಲೆ ಎಲ್ಲ ಜಿಲ್ಲೆಗಳಿಗೆ ಹೋಗ್ತೀನಿ. ಕೇಳ್ತಾರೆ ಕೆಲವು ಜಿಲ್ಲೆಗಳಲ್ಲಿ ನನ್ನ, ಸೋಮೇಶ್ ಸರ್ ಏನು ಸರ್ ನಿಮ್ಮ ಇದರಲ್ಲಿ ಬೆಳೆ ನಷ್ಟ ಪರಿಹಾರಕ್ಕೆ ನಾವೆಲ್ಲ ಹೋರಾಟ ಮಾಡ್ತೀವಿ, ನಿಮ್ಮ ಜಿಲ್ಲೆಯಲ್ಲಿ ಎಲ್ಲ ಕೊಡ್ತಾ ಇದ್ದಾರೆ, ಹಾಗೇನೆ ಖಾತೆಗೆ ಬಂದು ಬೀಳ್ತಾ ಇದೆಯಾ, ಅದಕ್ಕೆ ಹೋರಾಟ ಮಾಡಲ್ಲ, ಎಲ್ಲ ಹೊಟ್ಟೆ ತುಂಬದಂತವ್ರಪ್ಪ ಅಂತ. ನೀವು ಸಮೇತ ರೈತರು ಎಚ್ಚೆತ್ಕೋಬೇಕು. ಇವತ್ತು ನಮ್ಮನ್ನ ಈ ರಾಜಕಾರಣಿಗಳು, ಸರ್ಕಾರಗಳು ಈ ರೀತಿಯಲ್ಲಿ ನೋಡ್ತಾ ಇರಲಿಕ್ಕೆ ಕಾರಣ ನಾವು ಸಮೇತ. ಯಾವಾಗ ಕೈ ಹೊಡ್ತೀವಿ ರಾಜಕಾರಣಿಗಳಿಗೆ, 2000 ತಗೊಂಡು ಓಟ್ ಹಾಕ್ತೀವಿ, ಅಲ್ಲಿಗೆ ನಮ್ಮ ಹೋರಾಟವೂ ಮುಗೀತು, ನಾವು ಕೇಳೋದು ಮುಗೀತು. ನಿಮಗೆ ಕೊಟ್ಟಾಯ್ತು, ಇನ್ನೇನು 5 ವರ್ಷ ಅವ್ರನ್ನ ಕೇಳಂಗಿಲ್ಲ, ಬೇಡಂಗಿಲ್ಲ, ಹೋರಾಟ ಮಾಡಂಗಿಲ್ಲ. ಯಾಕೆ? ನಿಮಗೆ ಕೊಡಬೇಕಾಗಿರೋದು ಕೈ ಒಡ್ಡಿ ಕೇಳ್ಕೊಬಿಟ್ಟಿದ್ದೀರ 2001 ಮತಕ್ಕೆ ಅಂತ. ಹಾಗಾಗಿ ಎಲ್ಲ ಜಾಗೃತರಾಗಬೇಕು. ನಮಗೆ ನಮ್ಮ ಜವಾಬ್ದಾರಿ ಏನು ಅಂತ ಗೊತ್ತಿದ್ರೆ ಖಂಡಿತವಾಗಿಯೂ ರೈತ 70%, 70% ಇದ್ದಾರೆ ಈಗ ನಮ್ಮ ದೇಶದಲ್ಲಿ. 80-90 ಇತ್ತು, ಈಗ 70% ಇಳಿದಿದ್ವಿ. ಇಷ್ಟು ದೊಡ್ಡ ಒಂದು ನಾವೇ ಒಂದು ವೋಟ್ ಬ್ಯಾಂಕ್ ಆಗಿದ್ದಾಗ ನಮಗ್ ಬೇಕಾಗಿರುವಂತ ಬೇಡಿಕೆಗಳನ್ನ ನಾವು ಇವತ್ತು ಸಮೇತ ಹೋರಾಟ ಮಾಡಿ ಬೀದಿಯಲ್ಲಿ ನಿಂತು ಬಸ್ಸು, ಕಾರು, ಜೀಪ್ ನಿಲ್ಲಿಸಿ, ಇಲ್ಲ ಸರ್ಕಲ್ ಅಲ್ಲಿ ದೊಡ್ಡ ಮಾನವ ಸರಪಣಿ ಮಾಡಿ ಬೇಡ್ಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ದಯಮಾಡಿ ಎಲ್ಲರೂ ರೈತ ದಿನಾಚರಣೆಯ ದಿವಸ ರೈತರ ಕಷ್ಟವನ್ನೇ ಹೇಳ್ಕೊಂಡ್ರೆ ಮಾತ್ರ ನಾವು ಒಂದು ಹೆಜ್ಜೆ ಮುಂದಕ್ಕೆ ಹಾಕ್ತೀವಿ. ಅದಕ್ಕೆ ಹೊಣೆದಾರಿಕೆ ನಾವೇ ಆಗಿದ್ದೀವಿ ರೈತರೇ, ಬೇರೆ ಯಾರನ್ನೂ ಹೇಳಿ ಪ್ರಯೋಜನ ಇಲ್ಲ. ಯಾಕಂದ್ರೆ ಬೇರೆ ಕ್ಷೇತ್ರಗಳಲ್ಲಿ ಇರೋರೆಲ್ಲ ಅವರವರ ಹೋರಾಟಗಳು, ಇವತ್ತು ನೋಡಿ ಎಲ್ಲ ಭವನಗಳಿದೆ ರೈತರಿಗಾಗಿ ಮಾಡುವಂಥದ್ದು, ಬೇರೆ ಜಿಲ್ಲೆಗಳಲ್ಲಿದೆ, ಅವ್ರದ್ದೇ ಒಂದು ಕಲ್ಯಾಣ ಮಂಟಪಗಳನ್ನ ಮಾಡ್ಕೊಳ್ತಾರೆ. ರೈತರು ಅಲ್ಲಿ ಮದುವೆ ಆಗ್ಬೇಕಾದ್ರೆ ಅಲ್ಲಿ, ಇವತ್ತೇನಾದ್ರೆ ಒಂದು ರೈತರಿಗೆ ನಮ್ಮ ಜಿಲ್ಲೆಯಲ್ಲಿ ಒಂದು ಭವನ ಇದೆಯಾ? ಬಹಳಷ್ಟು ರೈತರು, ನಾವು ಕಾಫಿ ಪ್ಲಾಂಟರ್ ಅಂತ ಹೇಳ್ತೀವಿ, ನಾನು ಪ್ಲಾಂಟರ್ ಅಂತ ಕರ್ಕೊಳ್ಳೋಕ್ಕೆ ನಾನು ಒಂದು ಹೆಜ್ಜೆ ಹಿಂದೆ ಯಾವಾಗಲೂ. ನಾವೊಬ್ಬ ರೈತ, ಒಬ್ಬ ಫಾರ್ಮರ್ ಅಷ್ಟೇ. ಪ್ಲಾಂಟರ್ ಅಂದಾಗ ಅಲ್ಲಿ ಕೋಟು ಟೈ ಬಂದ್ಬಿಡುತ್ತೆ ನಮ್ಮ ಲೇಬಲ್ಗೆ. ಪ್ಲಾಂಟರ್ ದೊಡ್ಡ ದೊಡ್ಡ 100 ಎಕರೆ 200 ಎಕರೆ ನಮ್ಮ ಚಿಕ್ಕಮಂಗ್ಳೂರು ಇಲ್ಲೆಲ್ಲ ಇರೋರೆಲ್ಲ ಪ್ಲಾಂಟರ್ಗಳು. ಎಲ್ಲ ಮುಖ್ಯಮಂತ್ರಿಗಳಿದ್ದಾಗ, ಈಗ ಮೊನ್ನೆನೂ ಬೆಳಗಾವಿ ಅಧಿವೇಶನಕ್ಕೆ ಹೋಗಿದ್ವಿ ನಾವು, 2 ದಿನ ಅಲ್ಲಿದ್ದೆ. ಬಹಳಷ್ಟು 31 ಜಿಲ್ಲೆಯ ರೈತರು ಸಮೇತ ಅಲ್ಲಿ ಹೋರಾಟಗಳನ್ನ ಒಂದೊಂದು ಅವರ ಜಿಲ್ಲೆಯ ಏನೆಲ್ಲ ಬೆಳೆಗೆ ಏನೆಲ್ಲ ತೊಂದರೆಗಳಿದೆ, ಏನಾಗಬೇಕು ಆ ರೈತರದ್ದು ಎಲ್ಲ ಬೇಡಿಕೆಗಳನ್ನ ತಗೊಂಡು ಹೋಗಿದ್ವಿ. ನಾವು ಹೋಗಿದ್ವಿ, ಹೋದ ವರ್ಷನೂ ಹೋಗಿದ್ವಿ. ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಆಗ್ಬೇಕಾದ್ರೆ ಮುಖ್ಯಮಂತ್ರಿ ಕೊನೆಗೆ ನಮ್ಮ ಹೋರಾಟ ಜಾಗಕ್ಕೆ ಕಬ್ಬು ಬೆಳೆಗಾರರ ಕಬ್ಬು ಶುಗರ್ ಮಿನಿಸ್ಟರ್ನ ಕಳಿಸಿ ನಮ್ಮನ್ನೆಲ್ಲ ಕರೆಸ್ಕೊಂಡ್ರು, ಮಾತಾಡಿದ್ವಿ. ತುಂಬಾ ಜನ ವಿಧಾನಸೌಧದಲ್ಲಿ ಹೇಳ್ತಾರೆ, ಕಾಫಿ ಬೆಳೆಗಾರರು ನಾವೇನಾದ್ರೂ ನಿಮ್ಗೇನ್ರಿ ಬಿಡ್ರಿ, ಚೆನ್ನಾಗಿದ್ದೀರಾ, ಬೇರೆ ಜಿಲ್ಲೆಗಳಲ್ಲಿ ಒಂದೊತ್ತು ಊಟಕ್ಕೂ ಕಷ್ಟ ಇದೆ ಅಂತ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಒಂದು ಪ್ರಶ್ನೆ ನನ್ನ ಮುಂದೆನೆ ಬಂತು, ನಾನು ಮಾತಾಡ್ಬೇಕಾದ್ರೆ ಅದಕ್ಕೆ ಹೇಳಿದೆ, ಮಾನ್ಯ ಮುಖ್ಯಮಂತ್ರಿಗಳೇ, ಕೊಡಗು ಜಿಲ್ಲೆಯ ಕಾಫಿ ಬೆಳೆಗಾರರು ನೀವು ನೋಡ್ಲಿಕ್ಕೆ ನಾವು ಚೆನ್ನಾಗಿ ಬಟ್ಟೆ ಹಾಕೊಂಡು, ಶೂ ಹಾಕೊಂಡು, ಬೂಟ್ಸ್ ಹಾಕೊಂಡು ಇರ್ತೀವಿ, ಆದರೆ ನೀವು ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನೋಡ್ಬೇಕು, ಎಷ್ಟು ತರದ ಸಾಲ ಇದೆ ಒಬ್ಬೊಬ್ಬರಿಗೆ ಅಂತ. ನಾನು ಹಾಕಿದ ಶೂಗೂ ಸಾಲ ಇದೆ, ನಾನು ಹಾಕಿದ ಕೋಟುಗೂ ಸಾಲ ಇದೆ, ನಾನು ಹಾಕಿರೋ ಜೀನ್ಸ್ ಪ್ಯಾಂಟಿಗೂ ಸಾಲ ಇದೆ ಅಂತ ಹೇಳೋದು ಮರಿಬೇಡಿ. ನೀವು ಅದನ್ನ ನೋಡಿ, ಪ್ರತಿ ವರ್ಷ ಬ್ಯಾಂಕಲ್ಲಿ ನೋಡಿ ಎಷ್ಟು ಹರಾಜಾಗುತ್ತೆ ಅಂತ ಹೇಳುವಂಥದ್ದು. ಮೊನ್ನೆನೂ ಒಂದು ಅದಾಲತ್ ಪೊನ್ನಂಪೇಟೆಯಲ್ಲಿ ಮಾಡಿದ್ವಿ. ಬ್ಯಾಂಕಲ್ಲಿ ಸಾಲ ಇರೋರಿಗೆ ನಾವು ರಾತ್ರಿ 8 ಗಂಟೆ ತನಕ ಕೂತಿದ್ವಿ. ಅಂತ ಅದಾಲತ್ ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್, ಅದು ಕೆನರಾ ಬ್ಯಾಂಕ್ ಇರಲಿ, ಯೂನಿಯನ್ ಬ್ಯಾಂಕ್ ಇರಲಿ, ಎಲ್ಲ ಬ್ಯಾಂಕಲ್ಲೂ SBI ಇರಲಿ ಕೂತ್ ಮಾಡಿಸ್ತೀವಿ. ಯಾಕೆಂತ ಹೇಳಿದ್ರೆ ರೈತನ ಜಮೀನು ಹರಾಜಾಗಬಾರ್ದು ಅಂತ. ನನ್ನ ಒಂದು ತೀರ್ಮಾನ ಏನಂದ್ರೆ, ಯಾವಾಗ ಒಬ್ಬ ರೈತನ ಜಮೀನು ಹರಾಜಾಯ್ತು, ಅಲ್ಲಿಗೆ ಬೇರೆ ಆ ರೈತನ ಕೃಷಿ ಜಮೀನು ಮಾತ್ರ ಹೋಯ್ತು, ಆ ಕೃಷಿ ಕುಟುಂಬ ಹೋಯ್ತು ಅಂತಲ್ಲ, ನಮ್ಮ ದೇಶದ ಆಹಾರ ಭದ್ರತೆಗೂ ಸಮೇತ ಒಂದು ಕೊರತೆಯನ್ನು ಉಂಟು ಮಾಡುತ್ತೆ ಅಂತ ಹೇಳುವಂಥದ್ದು ಒಂದು. ನಮ್ಮ ಕಲ್ಚರಲ್ ಹಾಳಾಯ್ತು. ಯಾವ ಕಲ್ಚರ್ ಯಾವಾಗ ಉಳಿಯುತ್ತೆ? ನಾವು ಆ ಜಾಗದ ಮೂಲ ನಿವಾಸಿಗಳು ಉಳ್ಕೊಂಡ್ರೆ, ಆ ಜಮೀನು ಉಳ್ಕೊಂಡ್ರೆ, ಆ ರೈತಾಪಿ ವರ್ಗ ಉಳ್ಕೊಂಡ್ರೆ ಎಲ್ಲವೂ ಉಳ್ದಂಗೆ. ಹೆಚ್ಚಿಗೆ ಮಾತಾಡಲಿಕ್ಕೆ ಸಮಯನ ನಾನು ತಗೊಳ್ಳಲ್ಲ, ಯಾಕಂದ್ರೆ ತುಂಬಾ ಜನರಿಗೆ ಇವತ್ತು ಅವಾರ್ಡನ್ನು ಕೊಡಬೇಕು. ಒಳ್ಳೆ ಒಳ್ಳೆ ಕ್ಷೇತ್ರದಲ್ಲಿ, ನನ್ಗೆ ಗೊತ್ತಿಲ್ಲ ಯಾವ್ಯಾವ ಭಾಗದಿಂದ ಎಷ್ಟೆಷ್ಟು ಜನರನ್ನ ಇದು ಮಾಡಿದ್ದಾರೆ ಅಂತ.
ಮೊನ್ನೆ ಒಂದೆರಡು ಮೀಟಿಂಗಲ್ಲಿ ನಮ್ಮ ಬಿರ್ನಾಣಿ ಭಾಗದಲ್ಲಿ ಬಹಳ ಒಂದು ಧ್ವನಿ ಮಾಡಿದ್ರು. ನಾವು ಬಹಳಷ್ಟು ಮಳೆಗೆ ಅಲ್ಲಿ ನಾವು ತುತ್ತಾಗ್ತೀವಿ. ನಾವು ಬಹಳಷ್ಟು ನಮ್ಮ ಬೆಳೆ ಇರಲಿ, ಕಾಫಿ ಇರಲಿ, ಅಡಿಕೆ ಇರಲಿ, ಅಡಿಕೆ ಎಲ್ಲ ಏನೂ ಇಲ್ಲ ನೆಲ ಕಚ್ಚಿದೆ ಅಂತ. ಆ ಭಾಗದಿಂದ ಯಾರಾದರೂ ರೈತರು ಇದ್ರೆ ನನಗೊಂದು ಸಂತೋಷ. ಯಾಕೆಂದರೆ ತುಂಬ ಮಳೆ ಆಗುವಂಥ ಜಾಗ. ಭಾಳಷ್ಟು ನಾನು ಅಲ್ಲಿ ಹೋದಾಗೆಲ್ಲ ನೋಡ್ತೀನಿ ಅವ್ರದ್ದೆಲ್ಲ ಕಷ್ಟ ಅಲ್ಲಿ ಕಾರ್ಪಣ್ಯಗಳನ್ನ ಹೇಳ್ಕೊಳ್ಳುವಂಥದ್ದು. ಏನೇ ಆಗಲಿ, ತುಂಬ ರೈತರು ತಾವು ಕಷ್ಟಪಟ್ಟು ಇಂಥ ಒಂದು ಏನು ಸನ್ಮಾನವನ್ನು ತಗೊಳ್ಳಿಕ್ಕೆ ಮುಂದಾಗಿದ್ದೀರಾ. ನಿಮ್ಗೆಲ್ರಿಗೂ ನನ್ನ ಒಂದು ಶುಭಾಶಯ, ನನ್ನ ಕಂಗ್ರ್ಯಾಚುಲೇಷನ್ಸ್ನ ಹೇಳ್ತೀನಿ. ಇನ್ನು ಮುಂದಕ್ಕೂ ಸಮೇತ ಆ ಕಾಂಪಿಟೇಷನ್ ಇರಲಿ, ಇನ್ನೂ ಹೆಚ್ಚು ಶ್ರಮ ವಹಿಸಿ ಹೆಚ್ಚು ಲಾಭವನ್ನು ಗಳಿಸುವಂಥದ್ದು ರೈತರ ಭಾಗದಲ್ಲಿ ಬರಲಿ, ಆ ದುಡಿಮೆಗೆ ಒಂದು ಫಲ ಸಿಕ್ಕಲಿ ಅಂತ ಹೇಳ್ತಾ, ನಿಮಗೆಲ್ರಿಗೂ ನಾವು ಬರೀ ನಮ್ಮ ತೊಂದರೆಗಳನ್ನ ಹೇಳ್ಕೊಂಡಿರುವಂಥದ್ದಲ್ಲ, ಇನ್ನೊಂದು ಸಂದೇಶನ ಹೇಳಿಕ್ ಬಿಟ್ಟೋಯ್ತು. ಯಾರು ಬೆಳೆ ನಷ್ಟ ಪರಿಹಾರಕ್ಕೆ ಅರ್ಜಿ ಕೊಡಲಿಲ್ಲ, ದಯಮಾಡಿ ಕೊಡಿ. ಯಾಕೆಂದ್ರೆ ಮೊನ್ನೆ ನಾವು ತಹಸೀಲ್ದಾರರು ಒಂದು ಲೆವೆಲಲ್ಲಿ ಒಂದು ಮೀಟಿಂಗ್ ಹಾಕಿದ್ವಿ. ಇದಕ್ಕಿಂತ ಮುಂಚೆ ಚಾಮರಾಜನಗರದಲ್ಲಿ ಒಂದು ಮೀಟಿಂಗ್ ಮಾಡಿದ್ವಿ, ಮಂಡ್ಯದಲ್ಲೂ ಅಷ್ಟೇ. ಎಲ್ಲ ಅಲ್ಲಿ ಏನಂತಂದ್ರೆ ನೀವೀಗ ಅರ್ಜಿ ಕೊಡೋದೇ ಬಾಕಿ ಮಾಡಿಬಿಟ್ಟಿದ್ದಾರೆ. ಅಧಿಕಾರಿಗಳು ಏನು ತಗೊಳ್ತಾರೆ, ಅರ್ಜಿ ಈ ಭಾಗದಿಂದ ಎಲ್ಲೂ ಬರಲಿಲ್ಲ, ಎಲ್ಲೂ ಬೆಳೆ ನಷ್ಟ ಆಗಲಿಲ್ಲ ಅಂತ ಹೇಳುವಂಥದ್ದು. ಸೊ ನಿಮಗೆ ಅಲ್ಪ ಸ್ವಲ್ಪ ಸಿಕ್ಕುವಂಥದ್ದು. ಒಂದು 3 ವರ್ಷದ ಹಿಂದೆ 56,000 ರೂಪಾಯಿ ಪ್ರತಿ ಒಂದು ಅಕೌಂಟಿಗೆ ಬಂದು ಬೀಳ್ತು. ನನಗೆ ತಿತಿಮತಿಯ ಒಬ್ರು ರೈತರು, ನಮ್ಮ ಚಪುಡಿರ ಕಾರ್ಯಪ್ಪನವರು, ನಮ್ಮ ಹಾಕಿ ಕಮೆಂಟ್ರೇಟರ್ ಹೇಳ್ತಾರೆ, ಕರೆ ಮಾಡಿ ಅವತ್ತು. ನೀವು ಹೇಳಿದ್ರಿ ಅಪ್ಲಿಕೇಶನ್ ಕೊಡಿ ಅಂತ ಹೇಳಿ. ತಾಲೂಕು ಆಫೀಸಿಗೆ, ರೆವಿನ್ಯೂ ಆಫೀಸಿಗೆ ಹೋದ್ರೆ ಅಪ್ಲಿಕೇಶನ್ ನಮಗೆ ಗೌರ್ಮೆಂಟ್ ಇಂದ ಇದು ಬಂದಿಲ್ಲ, ಯಾವುದು ಅವ್ರಿಗೆ ಆರ್ಡರ್ ಬರಬೇಕು ಅಂದ್ರೆ ನಾವು ತಗೊಳ್ಳೋದು. ಅಲ್ಲಿ ತನಕ ನಾವು ತಗೊಳ್ಳೋದಿಲ್ಲ ಅಂತ ಹೇಳಿ ನಾನು ಇದಕ್ಕೆ ಮೊದಲೇ ಒಂದು 2 ತಿಂಗಳ ಮೊದಲೇ ಕೇಳಿದ್ದೆ. ಮತ್ತೆ ನಾವೊಂದು ಸಮೀಕ್ಷೆಯನ್ನು ನಮ್ಮ ಇವರು ಎಲ್ಲ ಬಂದಿದ್ರು, ಕಾಫಿ ಬೋರ್ಡ್, ಅಗ್ರಿಕಲ್ಚರ್ ಮತ್ತು ಹಾರ್ಟಿಕಲ್ಚರ್ ಎಲ್ಲ ಮಾಡಿ ನಮ್ಗೆ ಅಪ್ಲಿಕೇಶನ್ ಕರ್ಸ್ಬಹುದು, ಇಟ್ಕೋಬಹುದು. ಸರ್ಕಾರ ಯಾವಾಗ ಕಾಲ್ ಫಾರ್ ಮಾಡುತ್ತೆ, ಯಾವಾಗ ಸುತ್ತೋಲೆಗಳನ್ನ ಕಳಿಸ್ತಾರೆ ಅವರಿಗೆ, ಆವಾಗ ಇದನ್ನ ಚಾಲ್ತಿ ಮಾಡ್ಕೊಂಡ್ರೆ ಸಾಕು. ನನ್ನ ಪ್ರಕಾರದಲ್ಲಿ ಎಲ್ಲೂ ಅದಕ್ಕೆ ನೀವು ರೈತರ ಅರ್ಜಿಯನ್ನ ತಗೋಬಾರ್ದು ಅಂತ ಯಾವ ಕಚೇರಿಗೆ ಯಾವ ಸರ್ಕಾರದ ಆದೇಶಗಳು ನನಗೆ ಗೊತ್ತಿರುವ ಹಾಗೆ ಇಲ್ಲಿಯ ಡೇಟ್ ವರೆಗೆ ಇಲ್ಲ. ಅದನ್ನ ಬೇಕಾದ್ರೆ ಯಾರಾದ್ರೂ ಅಧಿಕಾರಿ ಇಂಥದ್ದು ಕೊಟ್ಟಿದ್ದಾರೆ ಅಂತ ಹೇಳೋದಾದ್ರೆ ನಾನು ಅದನ್ನ ಚಾಲೆಂಜ್ ಮಾಡ್ತೀನಿ. ಹಾಗಾಗಿ ಅದಕ್ಕೆ ನಿರಾಶರಾಗಬೇಡಿ. ನೀವು ಕೊಡುವಂಥದ್ದು ಕೊಟ್ಟು ಒಂದು ಅಕ್ನಾಲೇಜ್ಮೆಂಟ್ನ ಪಡ್ಕೊಳ್ಳುವಂಥದ್ದು ಆಗಬೇಕು. ಯಾಕಂದ್ರೆ ಬಿಡಿ ಅರ್ಜಿ ಒಂದು ಕಾಪಿ ತಗೊಂಡೋಗಿ ಕೊಟ್ಟರೆ ಬಹುಶಃ ಅಲ್ಲಿ ತುಂಬ ನಾವು ಕೂತ್ ಚರ್ಚೆ ಮಾಡಿದಾಗ ಅವ್ರ ಅರ್ಜಿಯೇ ಬರಲಿಲ್ಲ, ಆ ಅಧಿಕಾರಿ ಟ್ರಾನ್ಸ್ಫರ್ ಆಗಿರ್ತಾರೆ, ಇನ್ನೊಂದು ಅಧಿಕಾರಿ ಬಂದಿರುತ್ತೆ. ಪ್ರತಿ ಯಾವುದೇ ಅರ್ಜಿ ಇರಲಿ, ನಾನು ನಿಮ್ಮೆಲ್ಲರ ಗಮನಕ್ಕೆ ತರೋದು, ಅದು ಪೊಲೀಸ್ ಸ್ಟೇಷನ್ಗೆ ಸಂಬಂಧ ಬರಲಿ, ಅರಣ್ಯ ಇಲಾಖೆಗೆ ಸಂಬಂಧ ಬರಲಿ, ನಮ್ಮ ವಿದ್ಯುತ್ ಇದಕ್ಕೆ ಸಂಬಂಧ KEB ಆಫೀಸ್ ಸಂಬಂಧ ಬರಲಿ, ಎನಿ ಅಪ್ಲಿಕೇಶನ್ ಅದು ಎನಿ ಫಾರ್ಮ್ಯಾಟ್ ಅಲ್ಲಿ ಕೊಡುವಂಥದ್ದಾದ್ರೂ ಸಮೇತ ನೀವು ಅದಕ್ಕೆ ಸೆಕೆಂಡ್ ಕಾಪಿ ಇಟ್ಕೊಂಡು ಅಕ್ನಾಲೇಜ್ಮೆಂಟ್ ಅನ್ನ ಪಡೆಯುವಂಥದ್ದು, ಅವರ ಸೀಲು ಸಿಗ್ನೇಚರ್ ಆಗುವಂಥದ್ದು ತಗೊಳ್ಳಿ. ಅದು ಎಷ್ಟೇ ವರ್ಷ ಆದರೂ ಆ ಕಾಪಿ ಮಾತಾಡುತ್ತೆ, ಅವ್ರ ಫೈಲಲ್ಲಿ ಹಾಳಾಗಿದ್ರು ಸಮೇತ. ಇದು ಒಂದನ್ನ ತಾವೆಲ್ಲರೂ ಜಾಗೃತರಾಗಬೇಕು ಅಂತ ಹೇಳ್ತಾ ಇನ್ನು ಹೆಚ್ಚು ಸಮಯ ನಾನು ತಗೊಳ್ಳೋಕ್ಕಿಲ್ಲ. ಆಗ್ಲಿ, ಎಲ್ರಿಗೂ ಮತ್ತೊಮ್ಮೆ ರೈತ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತಾ, ರೈತರು ಎಲ್ಲಿ ಕುಗ್ಗಬೇಡಿ. ಮತ್ತೆ ಯಾವುದೇ ವಿಚಾರದಲ್ಲಿ ತಾವು ಬ್ಯಾಂಕಿಂದ ನಿಮಗೆ ಸಾಲ ಇದು ನೋಟಿಸ್ ಬಂದ್ರು, ಅಲ್ಲ ಸೀಸಿಂಗ್ ನೋಟಿಸ್ ಬಂದ್ರು ಸಮೇತ ರೈತ ಸಂಘನ ಸಂಪರ್ಕಿಸಿ. ನಾನೇನು ರೈತ ಸಂಘದ ಸದಸ್ಯನಾದವನೇ, ಹಸಿರು ಶಾಲೆ ಹಾಕಿದವನೇ ರೈತ ಸಂಘಕ್ಕೆ ಬರಬೇಕು ಅಂತಿಲ್ಲ. ಇದು ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟರೆ ಅವನು ರೈತನಾಗಿದ್ರೆ ಸಾಕು. ನಿಮ್ಮ ಒಂದು ಸಹಾಯಕ್ಕೆ ಸಹಕಾರಕ್ಕೆ ನಾವು ಯಾವಾಗಲೂ ಒಂದು ಹೆಜ್ಜೆ ಮುಂದೆ ಇರ್ತೀವಿ ಅಂತ ಹೇಳ್ತಾ ತಮ್ಗೆಲ್ರಿಗೂ ಶುಭಾಶಯನ್ನ ಕೋರ್ತಾ ನನ್ನ 4 ಮಾತನ್ನ ಮುಗಿಸ್ತೇನೆ. ಜಿಲ್ಲೆ ನಮ್ಮಲ್ಲಿರ್ತಕ್ಕಂಥ ರೈತ ಸಂಘದವರು ಮತ್ತೆ ಕೃಷಿಕ ಸಮಾಜದವರು ಧ್ವನಿಯನ್ನೇ ಎತ್ತಿ ಎಚ್ಚರಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲೆಯಲ್ಲಿ ನಾವು ನೋಡ್ತಾನೆ ಇರ್ತೀವಿ. ಸೊ ಹಾಗಾಗಿ ಮತ್ತೆ ಇದ್ರ ಜೊತೆಗೆ ರೈತರುಗಳು ನಮ್ಮಲ್ಲಿ ಮಳೆ ಜಾಸ್ತಿ ಬರುತ್ತೆ, ಕೆಲವು ಟೈಮಲ್ಲಿ ಏನಾಗುತ್ತೆ ಮಳೆನೇ ಕಡಿಮೆ ಆಗ್ಬಿಡುತ್ತೆ. ಸೊ ಬೆಳೆಗಳು ಒಂದ್ ವರ್ಷ ಜಾಸ್ತಿ ಇದ್ರೆ ಕೂಡ ಮಳೆ ಬಂದು ಜಾಸ್ತಿ ಉದುರ್ತಕ್ಕಂಥ ಸಂದರ್ಭ ಇರ್ತದೆ. ಇಂಥದ್ದೆಲ್ಲ ಸೊ ನಮ್ಮಲ್ಲಿ ನಮ್ಮಲ್ಲಿ ವಾತಾವರಣದಲ್ಲಿ ವೈಪರೀತ್ಯ ಆದಾಗ ಸೊ ನಮ್ಮಲ್ಲಿ ಸಮಸ್ಯೆಗಳು ಆಗ್ತಾ ಇರ್ತದೆ. ಅದರಲ್ಲೆಲ್ಲ ಕುಗ್ಗಬಾರ್ದು. ಸೊ ನಾವು ಧೈರ್ಯದಿಂದ ಮುನ್ನುಗ್ಗಿ ಸೊ ಕೃಷಿಗೆ ಹೋಗ್ಬೇಕು ಅಂತ ಹೇಳ್ತಾ ಈ ಒಂದು ರೈತ ದಿನಾಚರಣೆಯಲ್ಲಿ ಸೊ ನಿಮ್ಗೆಲ್ಲ ಶುಭ ಕೋರಿದ್ದಾರೆ. ಅವ್ರಿಗೆ ಸೊ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ, ಸೊ ಮುಂದಿನದಾಗಿ ಸೊ ನಮಗೆ ರಘುನಾಣೆ ಅವರು, ಸೊ ಅವರು ಕೂಡ ಅಧ್ಯಕ್ಷರು ನಮ್ಮ ಕೃಷಿಕ ಸಮಾಜ. ನಮ್ಮ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂಥದ್ದು ಮನೋನವರೇ, ನಾವು ಈಗಾಗಲೇ ಇದರ ಬಗ್ಗೆ ಪೈಪ್ಗಳ ಬಗ್ಗೆ ಬಹಳಷ್ಟು ಅಪ್ಲಿಕೇಶನ್ ಕೊಟ್ಟಿದ್ದೀವಿ. ಯಾಕೆಂತ ಹೇಳಿದ್ರೆ ನಾವು ಗುಡ್ಡಗಾಡು ಪ್ರದೇಶದಲ್ಲಿ ಇರುವಂಥದ್ದು. ನಮಗೆ ಕೊಡುವಂಥ ಪೈಪುಗಳು ಅದು 3,500 ರೂಪಾಯಿಗೆ 30 ಪೈಪ್ ಕೊಡ್ತಾರೆ. ಅದು ನಮಗೆ ಯಾವುದಕ್ಕೂ ಯೂಸ್ ಆಗೋದಕ್ಕಿಲ್ಲ.
ಆ ಪೈಪುಗಳು 16 HP ಆಗ್ಬೋದು, 5 HP ಮೋಟರ್ ಹಾಕಿದ್ರು ಅದು ಒಡೆದು ಹೋಗುವಂಥ ಪರಿಸ್ಥಿತಿ. ನಾನು ಭಾಳಷ್ಟು ಲೆಟರ್ ಹಾಕಿದ್ದೀನಿ ಡಿಪಾರ್ಟ್ಮೆಂಟ್ಗೆ, ಪ್ರತಿಯೊಬ್ಬರಿಗೂ 10 ವರ್ಷದಿಂದ ಹೋರಾಟ ಮಾಡ್ತಿದ್ದೀನಿ. ಮೊದಲೆಲ್ಲ ನಮಗೆ ಅಲ್ಯೂಮಿನಿಯಂ ಪೈಪ್ ಕೊಡ್ತಾ ಇದ್ದರು. ನಮಗೆ ಆ 30 ಪೈಪ್ ಬದಲು 15 ಪೈಪ್ ಕೊಡಲಿ, ನಮಗೆ ಅದನ್ನು HDP ಪೈಪು ಸ್ವಲ್ಪ ಸ್ಟ್ರಾಂಗ್ ಆಗಿರೋದು ಕೊಟ್ಟರೆ ಭಾಳಷ್ಟು ರೈತರಿಗೆ ಉಪಕಾರವಾಗುತ್ತೆ ಅಂತ ನನ್ನ ಅನಿಸಿಕೆ. ನಾವು ಭಾಳಷ್ಟು ಅಪ್ಲಿಕೇಶನ್ಸ್ ಕೊಟ್ಟಿದ್ದೀವಿ, ಸ್ಟೇಟಿಗೆ ಕಳಿಸಿದ್ದೀವಿ. ನಮ್ಮ ಪ್ರತಿ ಮೀಟಿಂಗಲ್ಲಿ ನೀವು ಸಹ ಅದಕ್ಕೆ ನಮಗೆ ಸಹಕಾರ ಕೊಡಬೇಕು ಅಂತ ನೀವು ಹೋರಾಟ ಮಾಡುವಂಥವರು. ಮತ್ತು ನಮ್ಮ ಅಡಿಕೆಗಳಿಗೆಲ್ಲ ಚುಕ್ಕಿ ರೋಗ, ಹಳದಿ ರೋಗ, ಚುಕ್ಕಿ ರೋಗ, ಕೊಳೆ ರೋಗ, ಆದಷ್ಟು ನಾನು ರೈತರಲ್ಲಿ ಮನವಿ ಮಾಡ್ತೀನಿ, ನೀವು ಬೋಡೋ ಮಾತ್ರ ಹೊಡೀರಿ, ಬೇರೆ ಯಾವುದನ್ನು ಹೊಡಿಬೇಡಿ. ಬೋಡೋ ಮಿಕ್ಸ್ ಮಾತ್ರ ಹೊಡೆದರೆ ಮಾತ್ರ 100% ನಿಲ್ತದೆ. ಯಾಕೆಂದ್ರೆ ನಮ್ಮೊಬ್ಬ ಸ್ನೇಹಿತರು ಅವರು ತೋಟ ತಗೊಳ್ತಿದ್ದಾರೆ, 2000 ಕ್ವಿಂಟಾಲ್ ಮೇಲೆ ಅಡಿಕೆ ತೋಟ ತಗೊಳ್ತಾರೆ. ನಾನೊಬ್ಬ ವ್ಯಾಪಾರಿ ಆದ್ರಿಂದ ಗೊತ್ತು ನನಗೆ, ಅವ್ರು ನನಗೆ ತಂದು ಕೊಡ್ತಾರೆ. ಅವರು ಎಲ್ಲೆಲ್ಲ ಸ್ಪ್ರೇ ಮಾಡಿದ್ದಾರೆ ಪ್ರತಿಯೊಂದು ತೋಟದಲ್ಲಿಯೂ ಅಡಿಕೆ ನಿಂತಿದೆ. ಈ ಒಂದು ತೋರ ಹೇಳುವಂಥ ಪ್ಲೇಸ್ ಇದೆ, ಭಾಳಷ್ಟು ಮಳೆಯಾಗುವಂಥ ಪ್ಲೇಸು, ಅಲ್ಲಿ ಸಹ ಅಡಿಕೆ ನಿಂತಿದೆ. ಮತ್ತೆ ಈ ವರ್ಷ ನಮಗೆ ಭತ್ತದಲ್ಲಿ ಬಹಳಷ್ಟು ಜಳ್ಳುಗಳು, ಮಳೆ ಜಾಸ್ತಿ ಆದ್ರಿಂದ ಪ್ರತಿಯೊಂದು ಬಹಳ ರೈತರಿಗೆ ಭತ್ತನೇ ಆಗ್ತಾ ಇಲ್ಲ, ಹೈಯೆಸ್ಟ್ ಜಳ್ಳು ಆಗ್ತಾ ಇದೆ. ಹಾಗಾಗಿ ಕಾಫಿ ಅಂತೂ ಎಲ್ಲಲ್ಲಿ 90% ಕಾಫಿ ಇಲ್ಲೆಲ್ಲ ಉದುರು ಹೋಗಿದೆ. ಇದಕ್ಕೆಲ್ಲ ನಿಮ್ಮ ಡಿಪಾರ್ಟ್ಮೆಂಟ್ ಅವರು ಅಷ್ಟೇ ಎಲ್ಲಲ್ಲಿಯೂ ನಮಗೆ ಅದರ ಮಾಹಿತಿಯನ್ನು ಕೊಟ್ಟು ನಮಗೆ ರೈತರಿಗೆ ಆಗೋಷ್ಟು ಸಹಾಯ, ಸಬ್ಸಿಡಿ ಬರಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀನಿ. ಇಷ್ಟ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ರೈತ. ನವೆಂಬರ್ 23ಕ್ಕೆ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಪ್ರಪಂಚದ ಅನೇಕ ದೇಶಗಳು ರೈತ ದಿನಾಚರಣೆಯನ್ನು ವರ್ಷದಲ್ಲಿ ಒಂದು ದಿವಸವನ್ನು ರೈತ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತಾರೆ. ಆದರೆ ನಮ್ಮಲ್ಲಿ ವಿಶೇಷವಾಗಿ ಈಗ ಅಮೆರಿಕದಲ್ಲಿ ಡಿಸೆಂಬರ್ 12ಕ್ಕೆ ಮಾಡ್ತಾರೆ, ನಮ್ಮಲ್ಲಿ ಡಿಸೆಂಬರ್ 23ಕ್ಕೆ ಮಾಡೋದರ ಕಾರಣ ಈಗಾಗಲೇ ವಿವರಿಸಿದರು ಅವರು. ನಮ್ಮ ದೇಶದ 5ನೇ ಪ್ರಧಾನಮಂತ್ರಿಗಳು ಚೌಧರಿ ಚರಣ್ ಸಿಂಗ್ ರವರ ಜನ್ಮದಿನ ಅವತ್ತು ಅಂತೇಳಿ. ರೈತರಿಗೋಸ್ಕರ ಸಾಕಷ್ಟು ಕೆಲಸ ಮಾಡಿದಂಥ ವ್ಯಕ್ತಿಯನ್ನು ಈ ದಿವಸ ನೆನೆಸ್ಕೊಳ್ತೇವೆ. 1979ರಲ್ಲಿ ಒಂದು ಘಟನೆ ನಡೆಯಿತು. ಉತ್ತರ ಪ್ರದೇಶದ ಒಂದು ಹಳ್ಳಿಗಾಡಿನ ಒಂದು ಪೊಲೀಸ್ ಸ್ಟೇಷನ್. ಸಂಜೆ ಹೊತ್ತು ಈ ಪೊಲೀಸರು ತಮ್ಮ ಕೆಲಸ ಮುಗಿಸಿ ಮನೆಗೆ ಹೊರಡುವಂಥ ಸಮಯ, ಒಬ್ಬ ವಯಸ್ಸಾದ ಒಬ್ಬ ಮುದುಕ ವ್ಯಕ್ತಿ ಅಲ್ಲಿ ಬರ್ತಾರೆ. ಮೈಯೆಲ್ಲ ಸ್ವಲ್ಪ ಕೊಳೆಯಾಗಿರ್ತದೆ ಬಟ್ಟೆ. ಅಲ್ಲಿ ಬಂದ್ಬಿಟ್ಟು ಆ ಕಾನ್ಸ್ಟೇಬಲ್ಗೆ ಹೇಳ್ತಾರೆ, ನನಗೆ ಒಂದು ದೂರನ್ನು ದಾಖಲು ಮಾಡಬೇಕು ಅಂತ ಹೇಳ್ತಾರೆ. ಆ ಕಾನ್ಸ್ಟೇಬಲ್, ಇವತ್ತಿನ ಟೈಮ್ ಆಗೋಯ್ತು, ನೀನು ನಾಳೆ ಬಾ ಅಂತ ಹೇಳಿ ಅವನಿಗೆ ಗದರಿಸ್ತಾರೆ. ಅವ್ರು ಹಾಗೆ ತಿರುಗಿ ವಾಪಸ್ ಹೋಗ್ಲಿಕ್ಕೆ ಹೊರಡ್ತಾರೆ. ಅಷ್ಟರಲ್ಲಿ ಮತ್ತೆ ಕರೀತಾರೆ, ಬನ್ನಿ ಇನ್ಸ್ಪೆಕ್ಟರ್ ಕರೀತಾ ಇದ್ದಾರೆ ಅಂತೇಳಿ. ಒಳಗಡೆ ಕರ್ಕೊಂಡು ಹೋಗ್ತಾರೆ. ಇನ್ಸ್ಪೆಕ್ಟರ್ ಕೇಳ್ತಾರೆ, ಯಾಕೆ ಬಂದಿದ್ದು, ಏನು ದೂರು ನಿಂದು ಅಂತೇಳಿ. ಆ ವಯಸ್ಸಾದ ಮುದುಕ ಹೇಳ್ತಾನೆ, ನಂದು 2 ಎತ್ತು ಕಾಣೆಯಾಗಿದೆ, ಅದರ ಬಗ್ಗೆ ದೂರು ಕೊಡ್ಲಿಕ್ಕೆ ಬಂದಿದ್ದೇನೆ ಅಂತೇಳಿ. ಆ ಇನ್ಸ್ಪೆಕ್ಟರ್ ಹಾಸ್ಯ ಮಾಡ್ತಾನೆ, ನಮಗೇನು ಮಾಡ್ಲಿಕ್ಕೆ ಬೇರೆ ಕೆಲಸ ಇಲ್ವಾ, ಇದನ್ನು ತಗೊಂಡು ಇಲ್ಲಿ ಬಂದಿದೆ ಅಂತ. ಎಲ್ಲರೂ ನಗ್ತಾರೆ, ಹಾಸ್ಯ ಮಾಡ್ತಾರೆ. ಆ ಮನುಷ್ಯ ತಿರುಗಿ ವಾಪಸ್ ಹೊರಗಡೆ ಹೋಗ್ತಾನೆ. ಆಗ ಹೆಡ್ ಕಾನ್ಸ್ಟೇಬಲ್ ಬಂದ್ಬಿಟ್ಟು ಮತ್ತೆ ಕರೀತಾರೆ, ಅಲ್ಲ ನಿನ್ನ ದೂರು ದಾಖಲು ಮಾಡ್ಬೋದು, ಸ್ವಲ್ಪ ಹಣ ಖರ್ಚಾಗ್ತದೆ ಅಂತೇಳಿ. ಅವ್ರು ಜೇಬಲ್ಲಿ ಕೈ ಹಾಕಿ ಹುಡುಕಿ ಅವ್ನ ಜೇಬಲ್ಲಿ 35 ರೂಪಾಯಿ ಇತ್ತು, ತೆಗೆದು ಹೆಡ್ ಕಾನ್ಸ್ಟೇಬಲಿಗೆ ಕೊಡ್ತಾರೆ. ಆಗ ಒಳಗಡೆ ಕರ್ಕೊಂಡು ಹೋಗಿ ಅದನ್ನು ದೂರನ್ನು ಬರೀತಾರೆ. ಬರೆದಾದ ಮೇಲೆ ಪೆನ್ ಕೊಡ್ತಾರೆ, ಸಹಿ ಮಾಡು ಅಂತೇಳಿ. ಸಹಿ ಮಾಡ್ತಾರೆ. ಇನ್ಸ್ಪೆಕ್ಟರ್ ತೆಗೆದು ನೋಡ್ತಾನೆ, ಆ ಸಹಿ ಚೌಧರಿ ಚರಣ್ ಸಿಂಗ್ ಭಾರತದ ಪ್ರಧಾನಮಂತ್ರಿ ಅಂತ ಬರೆದಿತ್ತು. ಒಬ್ಬ ಪ್ರಧಾನಮಂತ್ರಿಯಾಗಿ ರೈತರ ಕಷ್ಟವನ್ನು ತಿಳ್ಕೊಳ್ಳಲಿಕ್ಕೆ ಅವ್ರು ಮಾರುವೇಷದಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದರು ಆ ವ್ಯಕ್ತಿ. 1939ರಲ್ಲಿ ಬ್ರಿಟಿಷರು ಈ ಲೇವಾದೇವಿಗಾರರಿಂದ ರೈತರನ್ನು ಮುಕ್ತ ಮಾಡಲಿಕ್ಕೆ ಒಂದು ಸಾಲ ಮುಕ್ತ ಒಂದು ಯೋಜನೆಯನ್ನು ಜಾರಿಗೆ ತರಲಿಕ್ಕೆ ಹೊರಟರು. ಅದರ ಬಗ್ಗೆ ಒಂದು ಕರಡನ್ನು ಮಸೂದೆಯನ್ನು ಮಾಡಬೇಕಾದ್ರೆ ಚರಣ್ ಸಿಂಗ್ ರವರು ಅದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಆ ಮಸೂದೆಯನ್ನು ಅಂತಿಮಗೊಳಿಸಿದರು. ಅದೇ ರೀತಿ ಮತ್ತೆ ಸ್ವಾತಂತ್ರ್ಯ ಬಂದ ಮೇಲೆ ಅವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾಗಿದ್ದರು. ಆ ಸಂದರ್ಭದಲ್ಲಿ ಅವರು ಈ ಒಂದು ರೈತರ ಜಮೀನಿನ ಬಗ್ಗೆ ಭೂ ಸುಧಾರಣಾ ಕಾಯ್ದೆಯನ್ನು ಕೂಡ ಮುಖ್ಯಮಂತ್ರಿಗಳಾಗಿ ಜಾರಿಗೆ ತಂದರು ಉತ್ತರ ಪ್ರದೇಶದಲ್ಲಿ. ಮುಂದಕ್ಕೆ ದೇಶ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಅದಕ್ಕೆ ಮಾದರಿಯಾಗಿ ಅದನ್ನು ಜಾರಿಗೆ ತಂದರು. ಅಂಥ ಒಬ್ಬ ಜನಪರ ಕಾಳಜಿಯುಳ್ಳಂಥ ಒಬ್ಬ ನಮ್ಮ ದೇಶದ ಪ್ರಧಾನಮಂತ್ರಿಯನ್ನು ಈ ದಿನ ರೈತ ದಿನಾಚರಣೆ ಸಂದರ್ಭದಲ್ಲಿ ನೆನೆಸಿಕೊಳ್ಳುವುದು ಸಹಜವೇ. ಅದ್ರ ಬಗ್ಗೆ ಈಗಾಗಲೇ ಮಾತಾಡಿದ್ದಾರೆ. ಅದು ಬಿಟ್ಟರೆ ಈಗಾಗಲೇ ಮನು ಸೋಮೇನವರು ಮಾತಾಡ್ತಾ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. ನಮ್ಮ ದೇಶದಲ್ಲಿ ಆತ್ಮಹತ್ಯೆಗಳು ಏನು ನಡೀತವೆ ಅದರಲ್ಲಿ 95% ಹೆಚ್ಚು ಭಾಗ ರೈತರೇ ಆಗಿದ್ದಾರೆ. ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂದರೆ ಆರ್ಥಿಕವಾಗಿ ಅವರು ತುಂಬ ಹಿಂದುಳಿದಿರೋದ್ರಿಂದ ತಾವು ಮಾಡಿದಂಥ ಸಾಲದ ಬಡ್ಡಿಯನ್ನು ಕಟ್ಟಲಿಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿ. ಈ ಪರಿಸ್ಥಿತಿ ಯಾಕೆ ಬಂತು ಅವರಿಗೆ ಅಂತ ಹೇಳಿದ್ರೆ, ಆತ ಏನು ಇಡೀ ವರ್ಷ ಕಷ್ಟಪಟ್ಟು ದುಡಿತಾನೆ, ದುಡಿದು ತನ್ನ
ಕೃಷಿ ಉತ್ಪನ್ನವನ್ನು ಮಾರುಕಟ್ಟೆಗೆ ತಗೊಂಡು ಹೋದಾಗ ಅವನಿಗೆ ಸೂಕ್ತ ಬೆಲೆ ಸಿಗೋದಿಲ್ಲ. ಇದು ಕಾರಣ ಏನು ಅಂತಂದರೆ, ನಮ್ಮ ದೇಶದಲ್ಲಿ ನಾವು ಉಪಯೋಗಿಸುವಂಥ ಪ್ರತಿಯೊಂದು ವಸ್ತು, ನಾವು ಬೆಳಗ್ಗೆ ಎದ್ದು ಒಂದು ಪೇಸ್ಟ್ ತಗೊಳ್ತೀವಿ, ಬ್ರಷ್ ತಗೊಳ್ತೀವಿ, ನಾವು ಸಂಜೆವರೆಗೆ ನಾವು ಏನು ಉಪಯೋಗ ಮಾಡ್ತೀವಿ ಆ ಎಲ್ಲವೂ ಕೂಡ ಬೇರೆ ಬೇರೆ ಕಂಪನಿಗಳು ಅಥವಾ ವ್ಯಕ್ತಿಗಳು ಅದನ್ನು ಉತ್ಪಾದನೆಯನ್ನು ಮಾಡ್ತಾರೆ. ಅದರ ಬೆಲೆಯನ್ನು ಅವರೇ ನಿರ್ಣಯ ಮಾಡ್ತಾರೆ, ಅದಕ್ಕೆ ಎಷ್ಟು ಬೆಲೆ ಅಂತೇಳಿ. ಆದರೆ ರೈತ ಬೆಳೆಸುವಂಥ ಬೆಳೆಗೆ ಸರ್ಕಾರ ಬೆಲೆಯನ್ನು ನಿಗದಿ ಮಾಡ್ತದೆ. ಅಲ್ಲೇ ಇರೋದು ವ್ಯತ್ಯಾಸ. ಆ ರೈತನಿಗೆ ಆತ ದುಡಿದಂಥ ಒಂದು ವೈಜ್ಞಾನಿಕವಾದ ಬೆಲೆಯನ್ನು ನಿಗದಿ ಮಾಡದೆ ಆ ಗ್ರಾಹಕರ ಒಂದು ಹಿತದೃಷ್ಟಿಯನ್ನು ಇಟ್ಟುಕೊಂಡು ಸರ್ಕಾರ ಅದಕ್ಕೆ ಬೆಲೆ ನಿಗದಿ ಮಾಡುವುದರಿಂದ ರೈತನಿಗೆ ಸೂಕ್ತವಾದಂಥ ಒಂದು ಬೆಲೆ ಸಿಗ್ತಾ ಇಲ್ಲ. ಆ ಕಾರಣಕ್ಕೆ ಇವತ್ತು ಆತ ಈ ಒಂದು ಕೃಷಿ ಮಾಡಲಿಕ್ಕೆ ಏನು ಸಾಲ ತಗೊಂಡಿರ್ತಾನೆ ಅದರ ಬಡ್ಡಿಯನ್ನು ಕಟ್ಟಲಿಕ್ಕಾಗದೇ ಇರುವಂಥ ಪರಿಸ್ಥಿತಿಗೆ ದೇಶದಲ್ಲಿ ಬಂದು ಆತ್ಮಹತ್ಯೆಗಳು ಹೆಚ್ಚಾಗ್ತಾ ಇವೆ. ಇವತ್ತು ನಮ್ಮ ದೇಶದಲ್ಲಿ ಒಟ್ಟು ಜನಸಂಖ್ಯೆಯಲ್ಲಿ 50% ಜನ ಕೃಷಿಯಲ್ಲಿದ್ದಾರೆ. ಆದರೆ 2000 ಇಸವಿಗೆ ಮುಂಚೆ 70% ಜನ ಕೃಷಿಯನ್ನು ಮಾಡ್ತಾಯಿದ್ರು, ಕೃಷಿಯಲ್ಲಿ ಅವಲಂಬಿತರಾಗಿದ್ದರು. ಯಾಕೆ ಇಷ್ಟು 20% ಕಮ್ಮಿ ಆಯಿತು ಅಂತಂದರೆ, ಕೃಷಿ ಲಾಭದಾಯಕವಾಗಿಲ್ಲ ಎನ್ನುವ ಕಾರಣಕ್ಕೆ ಅವರು ಬೇರೆ ಉದ್ಯೋಗಗಳಿಗೆ ತೆರಳಿದ್ದಾರೆ. ಮುಂದಕ್ಕೆ ಇನ್ನೂ ಕಮ್ಮಿ ಆಗ್ಬೋದು. ಹಾಗಾಗಿ ಸರ್ಕಾರ ಮಾಡಬೇಕಾಗಿರುವಂಥದ್ದು ರೈತನ ಏನು ಉತ್ಪನ್ನ ಇದೆ ಸರಿಯಾದ ಮಾರುಕಟ್ಟೆಗೆ ಮನುಸ್ವಾಮಿಯವರು ಹೇಳಿದ್ರು. ಆ ಸ್ವಾಮಿನಾಥನ್ ವರದಿ ಪ್ರಕಾರ 1:10 ಇರಲಿ, 2% ಕೊಟ್ಟರೆ ರೈತನಿಗೆ ಅಷ್ಟು ಉಪಕಾರ ಆಗ್ತದೆ. ಅದನ್ನು ಮಾಡ್ತಾ ಇಲ್ಲ. ಈಗ ನೋಡಿ, ರೈತನಿಂದ ಈ ದೇಶದ ಆರ್ಥಿಕತೆಗೆ ಅತಿ ಹೆಚ್ಚು ಹಣ ಬರ್ತಾ ಇದೆ. ಯಾವ ರೀತಿ ಅಂತೇಳಿ ಪರೋಕ್ಷವಾಗಿ, ನೇರವಾಗಿ ಅಲ್ಲ. ಉದಾಹರಣೆಗೆ, ಒಂದು ಎಕರೆ ರೈತ ಕಬ್ಬು ಬೆಳಿತಾನೆ, ಅದನ್ನು ಮಾರಾಟ ಮಾಡಿದಾಗ ಅದರಲ್ಲಿ ಒಂದು 20 ಟನ್ ಕಬ್ಬು ಬೆಳೆದ್ರೆ ಅವನಿಗೆ ಒಂದು 40-45 ಸಾವಿರ ರೂಪಾಯಿ ಹಣ ಸಿಗ್ತದೆ. ಅವನಿಗೆ ಏನು ದುಡ್ಡಿರ್ತಾನೆ ಅದರ ಕೂಲಿ ಮಾತ್ರ ಬರೋದು, ಏನು ಲಾಭ ಇಲ್ಲ. ಅದನ್ನು ಕೊಂಡುಕೊಳ್ಳುವಂಥ ಸಕ್ಕರೆ ಕಾರ್ಖಾನೆ ಮಾಲೀಕನಿಗೆ 2-3 ಲಕ್ಷ ಲಾಭ ಇದೆ. ಅದೇ ಸರ್ಕಾರಕ್ಕೆ ಎಷ್ಟು ಲಾಭ ಇದೆ ಗೊತ್ತಿದೆಯಾ? 20-30 ಲಕ್ಷ. ಅದರಲ್ಲಿ ಏನು ಕಾಕಂಬಿಯಿಂದ ಸ್ಪಿರಿಟ್ ಮಾಡ್ತಾರೆ, ಬೇರೆ ಬೇರೆ ಬ್ರ್ಯಾಂಡ್ಗಳಲ್ಲಿ ಅದು ಮಾರಾಟ ಆಗ್ತದೆ, ಸರ್ಕಾರಕ್ಕೆ 20-30 ಲಕ್ಷ ಬರ್ತದೆ. ಆದರೆ ಆ ಕಬ್ಬು ಮಾರ್ತಕ್ಕಂಥ ರೈತ ಬೆಂಬಲ ಬೆಲೆ ಒಂದು 50-100 ರೂಪಾಯಿ ಹೆಚ್ಚಿಸಿ ಅಂತೇಳಿ ವಾರಗಟ್ಟಲೆ ಹೋರಾಟ ಮಾಡಬೇಕು ಅಂಥ ಪರಿಸ್ಥಿತಿ ಇದೆ. ಲಕ್ಷಗಟ್ಟಲೆ ಆದಾಯ ಬಂದರೂ ಕೂಡ ರೈತನಿಗೆ ಅದರಲ್ಲಿ ಒಂದು ಅಂಶವನ್ನು ಕೊಡಲಿಕ್ಕೆ ಸರ್ಕಾರಗಳು ಮನಸ್ಸು ಮಾಡ್ತಾ ಇಲ್ಲ. ಇಂಥ ಪರಿಸ್ಥಿತಿ ಯಾಕೆ ಅಂತ ಹೇಳಿದ್ರೆ ರೈತರಲ್ಲಿ ಒಗ್ಗಟ್ಟಿಲ್ಲ. ಅದನ್ನೇ ಮನಸ್ವಾಮಿಯವರು ಹೇಳಿದರು. ನಾನು ಭಾಳ ಹಿಂದಿನ ನಾನು ಕೂಡ ಮೂಲತಃ ಒಬ್ಬ ರೈತನಾಗಿ, ರೈತ ಸಂಘದ ಒಬ್ಬ ಸದಸ್ಯನಾಗಿ ಭಾಳ ಹಿಂದಿನ, ನನ್ನ ಚಿಕ್ಕಪ್ಪ ಕೂಡ ರೈತ ಸಂಘದಲ್ಲಿ ಇದ್ದರು. ನಾನು ಅವ್ರ ಜೊತೆಲಿ ಹೋಗಿ ಸಣ್ಣದಿದ್ದೇನೆ. ಹೋರಾಟಕ್ಕೆ ರೈತರು ಬರ್ತಾ ಇಲ್ಲ, ಧುಮುಕ್ತಾ ಇಲ್ಲ. ಅಮೆರಿಕದಂಥ ಬಲಾಢ್ಯ ದೇಶದಲ್ಲಿ ರೈತರ ಲಾಭಿ ಎಷ್ಟು ಬಲ ಆಗಿದೆ ಅಂತ ಹೇಳಿದ್ರೆ, ಆ ದೇಶದಲ್ಲಿ ಏನೇ ಇರಬೇಕಾದ್ರೂ ಕೂಡ ನಿರ್ಣಯ ಆಗಬೇಕಾದ್ರೂ ರೈತರ ಮೂಲಕನೇ ಬರ್ತಾರೆ. ಅಷ್ಟು ಅವರು ಒಗ್ಗಟ್ಟಿನಿಂದಿದ್ದಾರೆ. ಅವರ ಕೃಷಿಯ ಒಟ್ಟು ಖರ್ಚಿನಲ್ಲಿ ಅರ್ಧ ಭಾಗವನ್ನು ಸರ್ಕಾರ ಕೊಡ್ತದೆ ಅವರಿಗೆ, ಅಷ್ಟು ಪ್ರಬಲರಿದ್ದಾರೆ. ಆದರೆ ನಮ್ಮ ಇಲ್ಲಿ ಏನಾಗಿದೆ, ರೈತರನ್ನು ಬೇರೆ ಬೇರೆ ರಾಜಕೀಯ ಪಕ್ಷಗಳು ಒಡೆದು ಹಾಕ್ತಾ ಇದ್ದಾರೆ. ಅದೊಂದು ಕಡೆ ಇದ್ದರೆ, ರೈತರು ಕೂಡ ಮೂಲತಃವಾಗಿ ರಾಜಕೀಯ ಬಿಟ್ಟು ನಾನು ಒಬ್ಬ ರೈತನಿಗೆ ಸಲ್ಲಬೇಕಾದಂಥ ನ್ಯಾಯ ಇಲ್ಲಿ ಸಿಗ್ತಾ ಇಲ್ಲ ಎನ್ನುವಂಥ ನಿಟ್ಟಿನಲ್ಲಿ ಜೊತೆಗೂಡಿ ಕೆಲಸ ಮಾಡ್ತಾ ಇಲ್ಲ. ಅದರಿಂದಾಗಿ ರೈತರಿಗೆ ಸೂಕ್ತವಾದಂಥ ಪ್ರಾತಿನಿಧ್ಯದಲ್ಲಿ ಸಿಗ್ತಾ ಇಲ್ಲ. ಬೆಳೆ ನಷ್ಟದ ಬಗ್ಗೆ ಪ್ರಸ್ತಾಪ ಮಾಡಿದರು. ಕಳೆದ 2 ವರ್ಷ ನಮ್ಮ ಕೊಡಗಿನ ಇತಿಹಾಸದಲ್ಲಿ ಅತಿ ಹೆಚ್ಚು ಬೆಳೆ ನಷ್ಟ ಆಗಿರೋದು ಕಳೆದ ವರ್ಷ ಮತ್ತು ಈ ವರ್ಷ. ಇದಕ್ಕೆ ಮುಂಚೆ 3 ವರ್ಷ ನಾವೇ ಖುದ್ದಾಗಿ ಜಿಲ್ಲಾಧಿಕಾರಿಗಳಿಂದ ಆದೇಶವನ್ನು ಮಾಡಿಸಿ, ಈಗ ಇಲಾಖೆ ಅಧಿಕಾರಿಗಳು ಅವರಾಗಿ ಹೋಗಿ ಸರ್ವೆ ಮಾಡಿ ರಿಪೋರ್ಟ್ ಕೊಟ್ಟರೆ ಅದಕ್ಕೆ ಪರಿಹಾರ ಬರೋದಿಲ್ಲ. ಜಿಲ್ಲಾಧಿಕಾರಿಗಳು ಆದೇಶ ಮಾಡಬೇಕು ಅಧಿಕಾರಿಗಳಿಗೆ. ಎಲ್ಲ ನಮ್ಮ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಮೀನುಗಾರಿಕೆ ಇಲಾಖೆ ಇರ್ಬೋದು, ಕೃಷಿಗೆ ಸಂಬಂಧಿತ ಎಲ್ಲ ಇಲಾಖೆಗಳು ಒಟ್ಟಾಗಿ, ಸ್ಪೈಸಿಸ್ ಬೋರ್ಡ್, ಕಾಫಿ ಬೋರ್ಡ್ ಎಲ್ಲರೂ ಒಟ್ಟಾಗಿ ಸರ್ವೆಯನ್ನು ಮಾಡಿ ರಿಪೋರ್ಟ್ ಕೊಡಬೇಕು. ಈ ಕಾಫಿಯಲ್ಲಿ 33-35% ನಷ್ಟ ಆದರೆ ಪರಿಹಾರ ಕೊಡ್ಬೋದು. ಅಡಿಕೆ ಅಂತೂ ಈ ವರ್ಷ ಸಂಪೂರ್ಣ ನಾಶ ಆಗಿದೆ, ಅದು ಪರಿಹಾರ ಇಲ್ಲ. ಇದಕ್ಕೆ ಕಾರಣ ನಮ್ಮ ಒಂದು ಒತ್ತಡ ಕಮ್ಮಿನೋ, ನಮ್ಮ ಜನಪ್ರತಿನಿಧಿಗಳ ನಿರ್ಲಕ್ಷ್ಯವೋ, ಅಥವಾ ಸರ್ಕಾರದಲ್ಲಿ ನನ್ನ ಪಕ್ಷ ಅಂತ ಹೇಳೋದ್ರ ಈ ವಿಚಾರದಲ್ಲಿ ಎಲ್ಲರೂ ಇದರಲ್ಲಿ ಒಂದೇ, ರೈತರನ್ನು ಎಲ್ಲರೂ ಕಡೆಗಣಿಸುವಂಥದ್ದೇ. ರೈತರಿಗೆ ಸೂಕ್ತವಾದ ನ್ಯಾಯ ಕೊಡ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಇದೀಗ ಏನು ಸರ್ಕಾರಗಳು ಬೇರೆ ಬೇರೆ ಯೋಜನೆಗಳನ್ನು ವಿವಿಧ ಇಲಾಖೆಗಳ ಮೂಲಕ ಅನುಷ್ಠಾನಗೊಳಿಸ್ತೇವೆ. ಅದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ರೈತರು ಅಳವಡಿಸ್ಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಅವರು ಆರ್ಥಿಕವಾಗಿ ಚೇತರಿಕೆ ಕಾಣ್ಬೋದು. ನಾವೇನು ಕೊಡಗಿನಲ್ಲಿ ಇವತ್ತು ಸ್ವಲ್ಪ ವಾಣಿಜ್ಯ ಬೆಳೆ, ಇಲ್ಲಿನ ಒಂದು ವಾತಾವರಣಕ್ಕೆ ವಾಣಿಜ್ಯ ಬೆಳೆಯನ್ನು ಬೆಳೆಸ್ಕೊಂಡು ವಿಶ್ವ ಮಾರುಕಟ್ಟೆಯಲ್ಲಿ ಒಂದಿಷ್ಟು ರೇಟ್ ಇವತ್ತಿದೆ. ಆರ್ಥಿಕವಾಗಿ ಸ್ವಲ್ಪ ನಾವು ಸಬಲರಾಗಿದ್ವಿ. ಆದರೆ ಆಹಾರ ಧಾನ್ಯ ಬೆಳೀತಕ್ಕಂಥ ರೈತನ ಪರಿಸ್ಥಿತಿ ಏನಿದೆ ಅಂತ ಹೇಳಿದ್ರೆ ಅದನ್ನು ಆತ್ಮಹತ್ಯೆ ಬಿಟ್ಟು ಬೇರೆ ದಾರಿನಿಲ್ಲ. ಉದಾಹರಣೆಗೆ ಒಂದು ಟೊಮೆಟೊ ಬೆಳೀತಾನೆ ಒಬ್ಬ ರೈತ, ಅದೇನು ಜಾಸ್ತಿ ಸಮಯ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಹಣ್ಣಾದ ತಕ್ಷಣ ಕೊಯ್ಯಬೇಕು, ಕೊಯ್ದ ಮೇಲೆ ಮಾರಲೇಬೇಕು. ಶೈತ್ಯಾಗಾರಗಳು ಹೆಚ್ಚಿಗೆ ಇಲ್ಲ, ಅವುಗಳಿಗೆ ಖರ್ಚು ಹೆಚ್ಚಾಗಿ ಮಾಡ್ತಾ ಇಲ್ಲ. ಅದು ಏನು ಸರ್ಕಾರ ಏನು ಯೋಚನೆ ಮಾಡ್ತಾನೆ, ಶೈತ್ಯಾಗಾರಗಳನ್ನ ಸ್ಥಾಪನೆ ಮಾಡಿದ್ರೆ ಒಂದು ಖರ್ಚು ಅಂತ ಲೆಕ್ಕ ಹಾಕ್ತಾರೆ. ಹಾಗಾಗಿ ಏನು ಮಾಡ್ತಾನೆ, ಸಿಕ್ಕಿದ ರೇಟಿಗೆ ಅವನು ಅದನ್ನು ಕುಯ್ದುಕೊಂಡು ಹೋಗಿ ಮಾರುಕಟ್ಟೆಗೆ ತಗೊಂಡೋಗಿ ಮಾರುವಂಥ ವೆಚ್ಚ ಕೂಡ ಅವನಿಗೆ ಸಿಗೋದಿಲ್ಲ. ಕೊನೆಗೆ ಬೇಜಾರಾಗಿ ರಸ್ತೆಯಲ್ಲಿ ಸುರಿದ್ಬಿಟ್ಟು ಮನೆಗೆ ಹೋಗ್ತಾನೆ. ಇಂಥ ಪರಿಸ್ಥಿತಿ ಇದೆ. ಹಾಗಾಗಿ ಸರ್ಕಾರ ರೈತರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು.
ಸರಿಯಾದಂಥ ಒಂದು ವೈಜ್ಞಾನಿಕವಾದಂಥ ಬೆಲೆಯನ್ನು ರೈತರ ಉತ್ಪನ್ನಗಳಿಗೆ ಕೊಡುವಂಥ ವ್ಯವಸ್ಥೆ ಆಗಬೇಕು. ಬೆಂಬಲ ಬೆಲೆ ಈಗೇನು ಕೊಡ್ತಾ ಇದ್ದಾರೆ, ಅದಕ್ಕೇನು ಮಾನದಂಡಗಳನ್ನು ತಗೊಂಡಿದ್ದಾರೆ, ಅದು ಸರಿಯಲ್ಲ. ಈ ನಿಟ್ಟಿನಲ್ಲಿ ಸರ್ಕಾರ ಕಾರ್ಯಪ್ರವೃತ್ತ ಆಗಬೇಕು ಅಂಥೇಳಿ ಈ ಒಂದು ರೈತ ದಿನಾಚರಣೆ ಸಂದರ್ಭದಲ್ಲಿ ತಮ್ಮ ಪರವಾಗಿ ಹೇಳ್ತಾ, ರೈತರಿಗೆ ಮುಂದಿನ ದಿನಗಳು ಶುಭಕರವಾಗಿರಲಿ. ಎಲ್ಲ ಕೃಷಿಯಲ್ಲಿ ತೊಡಗಿರ್ತಕ್ಕಂಥ ರೈತರೇನಿದ್ದಾರೆ ಅವರು ದೇಶಕ್ಕೆ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ರೈತ ಇವತ್ತು ಕೃಷಿಯನ್ನು ಮಾಡ್ತಾ ಇದ್ದಾನೆ ಅಂತಂದರೆ ಅದೇನು ಲಾಭ ಬರ್ತಾನೆ ಅಂತ ಮಾಡ್ತಾ ಇಲ್ಲ. ಆ ಭೂಮಿಯ ಮೇಲೆ, ಆ ಮಣ್ಣಿನ ಮೇಲೆ ಅವನಿಗಿರುವಂಥ ಒಂದು ಇದು ಅದನಿಗೆ ಒಂದು ಅವಿನಾಭಾವ ಒಂದು ಸಂಬಂಧ ಏನಿದೆ, ಅದರ ಮೂಲಕ ಆತ ಮತ್ತು ಆ ಕೃಷಿಯಲ್ಲಿ ಆತನು ಸಂತೃಪ್ತಿಯನ್ನು ಗಳಿಸ್ತಾ ಇದ್ದಾನೆ. ಆ ಮೂಲಕ ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದಾನೆ. ಮುಂದಕ್ಕೆ ಒಳ್ಳೆಯ ದಿನಗಳು ರೈತರಿಗೆ ಬರಲಿ ಅಂತೇಳಿ ಆಶಿಸ್ತಾ ಈ ರೈತರ ಬೇಡಿಕೆಗಳನ್ನು ಮಾಡಬೇಕು ಅಂತೇಳಿ, ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ಬೇಕಾದಷ್ಟು ಕಷ್ಟವನ್ನು ಪಟ್ಟಿದ್ದಾರೆ. ಮತ್ತು ಅಲ್ಲಿ ಆ ಒಂದು ಶ್ರಮದಿಂದ ಅವರು ಪದವಿಯನ್ನು ಪಡೆದು ಪ್ರಧಾನಮಂತ್ರಿ ಸ್ಥಾನಕ್ಕೆ ತಲುಪಿದ್ದಾರೆ. ನಮ್ಮ ದೇಶದ ಅತ್ಯುನ್ನತ ಸ್ಥಾನವಾದ ಪ್ರಧಾನಮಂತ್ರಿ ಸ್ಥಾನಕ್ಕೆ ತಲುಪಬೇಕಾದ್ರೆ ಅವರು ಆ ಒಂದು ರೈತರಾಗಿದ್ದು ಅಲ್ಲಿ ತಲುಪಬೇಕಾದ್ರೆ ಎಷ್ಟೊಂದು ಕಷ್ಟಪಟ್ಟಿರ್ಬೋದು, ಏನು ಮಾಡಿರ್ಬೋದು. ಆದರೆ ಪ್ರಧಾನಮಂತ್ರಿ ಸ್ಥಾನದಲ್ಲಿ ಮಾಡುವಂಥ ಕೆಲಸದಲ್ಲಿ ಅವರಿಗೆ ಮಾಡಲಿಕ್ಕೆ ಆಗಲಿಲ್ಲ. ರೈತರ ಕಷ್ಟವಾಗಿಯೇ ಉಳಿದಿದೆ. ರೈತರ ಒಬ್ಬೊಬ್ಬರದ್ದು ಒಂದೊಂದು ಬೇಡಿಕೆ. ಕಾಫಿಯವ್ರದ್ದು ಕಾಫಿ ಬೇಡಿಕೆ, ಭತ್ತದ ಬೇಡಿಕೆ, ಗೋಧಿ ಬೇಡಿಕೆ, ಕಬ್ಬು ಬೇಡಿಕೆ, ಈ ರೀತಿಯಾಗಿ ವಿವಿಧ ಬೇಡಿಕೆಗಳು. ಆ ಬೇಡಿಕೆಗಳು ಯಾವುದೇ ಕಾಲಕ್ಕೂ ಇವತ್ತಿನವರೆಗೂ ಯಾವ ಸರ್ಕಾರದಲ್ಲೂ ಈಡೇರುವುದಿಲ್ಲ. ಆ ರೀತಿ ಆಗಿದೆ. ಅಂಥ ಪರಿಸ್ಥಿತಿಯಲ್ಲಿ ನಾನು ಕೊಡಗಿನ ಬಗ್ಗೆ ಹೇಳ್ತಾ ಇದ್ದೀನಿ. ಕೊಡಗಿನಲ್ಲಿ ನಾವೆಲ್ಲ ಕೃಷಿಕರು, ರೈತರು ಅಂತ ಹೇಳ್ತಾ ಇದ್ದೀವಿ. ರೈತ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ. ಈಗ ಸದ್ಯಕ್ಕೆ ಮೊದಲು ಇದ್ದದ್ದು ಒಂದು 40-30 ವರ್ಷಕ್ಕೆ ಹಿಂದೆ ಬರೀ ಭತ್ತ. ಈ ಭತ್ತದ ಕೆಲಸ ಆಗಿನ ಕೆಲಸಕ್ಕೂ ಈಗ ಏನು ಯಾರೂ ನೆಡ್ತಾ ಇಲ್ಲ. ಭತ್ತದ್ದು ಇದು ಮುಗಿದೋಯ್ತು. ಒಂದು 5% ಏನಾದರೂ ಭತ್ತ ಬೆಳೀತಾ ಇರ್ಬೋದು. ಆ ಭತ್ತ ಬೆಳೆದವರು 5% ಭತ್ತ ಪ್ರಾಮುಖ್ಯ ಕೊಡ್ತೀವಿ, ಹಾಗೆ ಕೆಲಸಕ್ಕೂ ಪ್ರಾಮುಖ್ಯ ಕೊಡ್ತೀವಿ. ಪ್ರತಿಯೊಬ್ಬರು ಮನೆಯಲ್ಲೂ ರೈತ. ಇವತ್ತು ನಾನೊಬ್ಬ ರೈತನಾಗಿ ನಾನು 10 ಬೆರಳು ಕೆಸರೊಳಗೆ ಹಾಕಿದ್ರೆ ನಿಮಗೆ ಒಂದು 5 ಬೆರಳಲ್ಲಿ ಅನ್ನ ಊಟ ಮಾಡ್ಬೋದು, ಹೌದಲ್ವಾ? 5 ಬೆರಳಲ್ಲಿ ಅನ್ನ ಊಟ ಮಾಡ್ಬೋದು. ಅದು ದಿನವೂ ನಮ್ಮನ್ನ ನೆನೆಸ್ಕೊಳ್ಬೇಕು. ಒಬ್ಬ ರೈತರನ್ನ ದಿನವೂ ನೆನೆಸ್ಕೋಬೇಕು. ಇಲ್ಲಿ ಎಲ್ಲರೂ ರೈತರಿದ್ದೀರಾ, ನಾನು ಒಬ್ಬನೇ ಅಲ್ಲ. ಹಾಗೆ ನಾನು 100 ಎಕರೆ ಮಾಡ್ತಾ ಇದ್ದೆ. ಸಾಧಾರಣ 40 ವರ್ಷದ ಹಿಂದೆ ಇದಕ್ಕಿಂತ ಹೆಚ್ಚಾಗಿ ಮಾಡ್ತಿದ್ದೆ. 40 ವರ್ಷದ ಹಿಂದೆ ಇದಕ್ಕಿಂತ ಹೆಚ್ಚಾಗಿ ಮಾಡಿದ್ದೆ. ಈ ಕೃಷಿಯಲ್ಲಿ ದಶಾವತಾರ. ನಾನು ಏನು ಬೆಳೆದಿಲ್ಲ ಅಂತ ನೀವು ಕೇಳ್ಬೋದು. ಕಡಲೆಕಾಯಿ ಬೆಳೆದಿದ್ದೀನಿ, ನೆಲಕಡಲೆ, ಇದು ರಾಗಿ, ಎಳ್ಳು, ಬೀನ್ಸ್, ಬದನೆ, ಹೊಗೆ ಸೊಪ್ಪು ಕೂಡ ಬೆಳೆದಿದ್ದೀನಿ. ಲಾಸ್ಟಿಗೆ ನನಗೆ ಮಾರ್ಲಿಕ್ಕೆ ಲೈಸೆನ್ಸ್ ಇಲ್ಲದೆ ನನ್ನ ಕೆಲಸದವರಿಗೆ, ಅಂದ್ರೆ ಹುಣಸೂರಿಂದ ಆಚೆ, ಅವರಿಗೆ ಲೈಸೆನ್ಸ್ಗೆ ನನ್ನ ಸೊಪ್ಪುಗಳನ್ನೆಲ್ಲ ಕೊಟ್ಟೆ. ನೀವೇನಾದ್ರು ಮಾಡ್ಕೊಳ್ಳಿ. ಹಾಗೆ ಗೆಣಸು ಕೂಡ ಬೆಳೆದಿದ್ದೀನಿ, ಹಲವಾರು ತರಕಾರಿಗಳು. ಇವತ್ತು ನೀವು 250 ತರದ ಹಲಸು ಬೆಳೆದಿದ್ದೀನಿ ನಾನು ನಮ್ಮ ತೋಟದಲ್ಲಿ, 250. ಹಾಗೆ 100ಕ್ಕೂ ಹೆಚ್ಚು ಭತ್ತದ ತಳಿಗಳನ್ನ ಸಂರಕ್ಷಣೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ನೀವು ಬಹುಶಃ CIT ಕಾಲೇಜ್ ರೋಡಲ್ಲಿ, ಅಲ್ಲಿ ನಾನೊಬ್ಬನೇ ಗದ್ದೆ, ನನಗೊಂದು ಅಹಂಕಾರ, ನಾನೊಬ್ಬನೇ ಬೆಳೀತಾ ಇದ್ದೀನಿ. ಆ ರೋಡಲ್ಲಿ 600ವರೆಗೆ ಗದ್ದೆಗಳೇ ಕಾಣೋದಿಲ್ಲ, ನಮ್ ಗದ್ದೆ ಮಾತ್ರ ಕಾಣ್ತಾ ಇದೆ. ನಾನು ಹಾಳು ಬಿಡಬಾರದು. ನಮ್ಮ ಪೂರ್ವಿಕರು ಮಾಡಿದಂತ, ನನಗೆ ತುತ್ತು ಅನ್ನ ಕೊಟ್ಟಿದ್ದು, ನಾನು ಇವತ್ತು ಈ ಸ್ಥಾನಕ್ಕೆ ಬಂದು ನಿಲ್ಬೇಕಾದ್ರೆ ನನಗೆ ಭತ್ತದ ಬೆಳೆಯಲ್ಲೇ ನಾನು ಮುಂದೆ ಬಂದಿದ್ದು. ಭತ್ತದ ಬೆಳೆ ನನಗೆ ದಾರಿ ತೋರಿಸ್ಕೊಟ್ಟಿದ್ದು. ನನ್ನ ಎಲ್ಲ ಕೃಷಿ ಇಲಾಖೆ ಅಧಿಕಾರಿಗಳು ನನ್ನನ್ನು ಒಂದು ಗುರುತಿಸಿದ್ದು ಭತ್ತದ ಬೆಳೆಯಿಂದಾಗಿ, ತೋಟದಿಂದಾಗಿ ಅಲ್ಲ. ತೋಟ ಎಲ್ಲರೂ ಮಾಡ್ತಾರೆ. ಇವತ್ತು ಕೊಡಗಲ್ಲಿ 59,000 ಹೆಕ್ಟೇರ್ ಗದ್ದೆಗಳಲ್ಲಿ ಬರೀ 14-15,000 ಹೆಕ್ಟೇರ್ಗೆ ತಲುಪಿದೆ ಭತ್ತದ ಬೆಳೆ. ಎಷ್ಟು ಬೇಜಾರಾಗುತ್ತೆ ಗೊತ್ತುಂಟ? ಅಷ್ಟು 14-15,000 ಅಷ್ಟೇ ಇದೆ 59,000 ಹೆಕ್ಟೇರ್ ಅಲ್ಲಿ, ಅಲ್ವಾ ಸರ್? ಹಾಗೆ ಈಗ ಇಲ್ಲಿಂದ ಅಲ್ಲಿಗೆ ಹಾಳು ಬಿದ್ದ ಗದ್ದೆಗಳನ್ನ ನೋಡುವಾಗ ನಮ್ಗೆ ಬೇಜಾರಾಗುತ್ತೆ. ಯಾರಾದ್ರೂ ಒಂದು, ನಾನು ಗುತ್ತಿಗೆ ತಗೊಂಡು 100 ಎಕರೆ ಮೇಲೆ ಮಾಡ್ತಾ ಇದ್ದೆ. ಲಾಸ್ಟಿಗೆ ಕೊನೆಯಲ್ಲಿ ಆಳುಗಳ ಅಭಾವದಿಂದ ಇದೆಲ್ಲ ಬಿಟ್ಟೆ ನಾನು. ಮತ್ತೆ ನಾವು ಪ್ರಕೃತಿ ವಿರುದ್ಧ ದಿನ ಹೋರಾಡ್ಬೇಕು. ಕೊಡಗಿನಲ್ಲಿ ಮಳೆ ಒಂದು ಎಕ್ಸ್ಟ್ರೀಮ್ ಆಗುತ್ತೆ, ಹಾಗೆ ಸುಮಾರು ನಷ್ಟವೂ ಆಗುತ್ತೆ. ಅದನ್ನೆಲ್ಲ ಇಟ್ಟುಕೊಂಡು ಹೋರಾಡಿ ನಾನು ಇವತ್ತು ಈ ಹಂತಕ್ಕೆ ಬಂದು ತಲುಪಿದ್ದೇನೆ. ಕಾಫಿ ಕಮರ್ಷಿಯಲ್ ಕ್ರಾಪ್, ಅದು ಸೆಕೆಂಡ್ರಿ. ಆದ್ರೆ ಭತ್ತದಿಂದ ನಾನು ನನ್ನ ಅಜ್ಜ ಮುತ್ತಾತ ಎಲ್ಲ ಮಾಡಿದ್ದು ಭತ್ತದಿಂದ. ಇವತ್ತು 106 ಎಕರೆ ಮಾಡ್ತಾ ಇದ್ದೀನಿ. ಹಲವಾರು ವಿಧದ ತಳಿಗಳಿದೆ, ಬಂದು ನೋಡ್ಬೋದು. ಬಹುಶಃ ಇಲ್ಲಿಯ ಕೃಷಿ ಸಖಿಯರು
ನಮ್ಮ KVKಯಿಂದ ಬರ್ತಾರೆ ಅಥವಾ ಮೂಡಿಗೆರೆ ರಿಸರ್ಚ್ ಮಂಡ್ಯದಿಂದ ಎಲ್ಲ ಬರ್ತಾರೆ ಗದ್ದೆ ನೋಡ್ಲಿಕ್ಕೆ. ಬಹುಶಃ ನೀವು ಸಹ ಬಂದು ನೋಡಿ. ಇವತ್ತು ಹಾರ್ವೆಸ್ಟ್ ಆಗಿದೆ, ಬಟ್ ಇನ್ನು ಹುಲ್ ಕಟ್ತಾ ಇದ್ದಾರೆ. ಅಂದ್ರೆ ಭತ್ತಕ್ಕೆ ಬೆಲೆ ಸಾಲದು. ಏನಿದ್ರು ಮಿನಿಮಮ್ ಒಂದು 5,000 ಕ್ವಿಂಟಲ್ ಆದ್ರೂ ಬೇಕು ಸರ್ ರೈತರಿಗೆ. ಹಾಗಾದ್ರೆ ಜನ ಒಂದು ಸ್ವಲ್ಪ ಒಂದು ಭತ್ತದ ಗದ್ದೆಗೆ ಒಂದು ಇದು ಕೊಡ್ಬೋದು. 5,000 ರೇಟ್ ಆದ್ರೂ ಬೇಕು, ಇಲ್ಲ ಸಾಧ್ಯ ಇಲ್ಲ, ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದ್ರ ಜೊತೆಗೆ ಭತ್ತದ ಹುಲ್ಲು ಈಗ ಬೇರೆ ಜಿಲ್ಲೆಗಳಿಂದ ಜೋಳದ ಮೇವುಗಳು ಬರ್ತವೆ, ಆದ್ರಿಂದ ಭತ್ತದ ಹುಲ್ಲಿಗೆ ಸ್ವಲ್ಪ ಡಿಮ್ಯಾಂಡ್ ಕಮ್ಮಿ ಆಗಿದೆ. ಹಾಗೆ ನಾವು ಮೆಷಿನರಿ ಯೂಸ್ ನಾನು ಸಾಧಾರಣ 40 ವರ್ಷದ ಹಿಂದೆ ಮೆಷಿನರಿ ಯೂಸ್ ಮಾಡಿದ್ದೀನಿ. ನಾವು ಒಂದ್ ದಿವಸ ಇದು ಟ್ರಾನ್ಸ್ಪ್ಲಾಂಟಿಂಗ್ ಮೆಷಿನ್ ಆಗೆಲ್ಲ ಕೈಯಲ್ಲಿ ತಳುವಂಥದ್ದು, ಈಗದಾಗೆ ಎಲ್ಲ ಇಲ್ಲ. ಅವತ್ತು ನಟ್ಬಿಟ್ಟು ನಾನು ಮನೆಗೆ ಹೋಗುವಾಗ 14 ಇಂಚು ಮಳೆ, ಒಂದೇ ಒಂದು ಭತ್ತದ ಇದಿಲ್ಲ ಗದ್ದೆಯಲ್ಲಿ. ಅಲ್ಲಿಂದ ನಾನು ಇದು ಟ್ರಾನ್ಸ್ಪ್ಲಾಂಟಿಂಗ್ ಬಿಟ್ಟೆ, ಎಲ್ಲ ಮ್ಯಾನ್ಯುವಲ್. ಇವತ್ತು ಒಂದು ದಿನ ಬರೀ 10 ದಿನ ನಾನು ಅಷ್ಟು 35 ಎಕರೆ 10 ದಿನ ತಗೋತೇನೆ ಯಾವ್ದು ನಾಟಿ ಮಾಡ್ಲಿಕ್ಕೆ. ಸಾಧಾರಣ 60ರಿಂದ 70 ಜನ ಇರ್ತಾರೆ. ನಾನು ಅಷ್ಟು ಜನಕ್ಕೆ ಅನ್ನ ಕೊಡ್ತಿದ್ದೀನಿ ಅನ್ನೋ ಹೆಮ್ಮೆ ನನಗಿದೆ. ಅಷ್ಟು ಜನಕ್ಕೆ ಕೆಲಸ ಡೈಲಿ 365 ದಿನನೂ ಕೆಲಸ ಕೊಡ್ತಾ ಇದ್ದೀನಿ. ಕೊಟ್ಟಿದ್ದಕ್ಕೆ KVK ಮತ್ತು ಕೃಷಿ ಇಲಾಖೆ ಧನ್ಯವಾದಗಳು ಅರ್ಪಿಸ್ತೀನಿ. ನಮ್ಮ ಉದ್ದೇಶ ಅಂದ್ರೆ ರೈತರಿಗೆ, ಪ್ರಗತಿಪರ ರೈತರಿಗೆ ತಲುಪಬೇಕು ನಮ್ಮ ಈ ಯೋಜನೆಗಳು. ಸರ್ಕಾರದಿಂದ ಕೆಲವೊಂದು ಸುಮಾರು ಉಪಯುಕ್ತವಾದ ಯೋಜನೆಗಳಿದೆ, ಅವೆಲ್ಲ ಪ್ರಗತಿಪರ ರೈತರಿಗೆ ತಲುಪಬೇಕು ಅನ್ನೋದೊಂದು ಉದ್ದೇಶ. ಇದೊಂದು ಸುದಿನ ಅನ್ಸುತ್ತೆ, ಎಲ್ಲ ಪ್ರಗತಿಪರ ರೈತರು ಇದೆ ಹಾಲಲ್ಲಿದ್ದೀರಾ. ಇದೊಂದು ಅವಕಾಶ ಮಾಡಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಈಗ ರೈತ ದಿನಾಚರಣೆ ನಾವು 23ನೇ ತಾರೀಕು ಡಿಸೆಂಬರ್ 23ರಿಂದ ಪ್ರತಿ ವರ್ಷ ಆಚರಿಸ್ತಾ ಇದ್ದೀವಿ. ಸರ್ ಹೇಳ್ತಾ ಇದ್ರು ಅಂದ್ರೆ ಪ್ರತಿ ವರ್ಷ 23ನೇ ತಾರೀಕಲ್ಲ ಪ್ರತಿ ದಿವಸ ಅಂತ. ನಾನು ಹೇಳ್ತೀನಿ ಪ್ರತಿ ದಿವಸಕ್ಕಿಂತ 3 ಸಾರಿ, ಪ್ರತಿ ದಿವಸದಲ್ಲಿ 3 ಸಾರಿನೂ ನಾವು ರೈತರನ್ನ ಜ್ಞಾಪಕ ಮಾಡ್ಕೋಬೇಕು. ಕೆಲವೊಂದು ಇದೊಂದಿದೆ, ಒಂದು ಪ್ರಾವರ್ಬ್ ಅಂತ, ರೈತರು ಡಾಕ್ಟ್ರು ಲಾಯರ್ನ ಯಾವಾಗ ವರ್ಷಕ್ಕೊಂದ್ಸರಿ 2 ವರ್ಷಕ್ಕೊಂದ್ಸರಿ ನಾವು ಇದನ್ನ ನೆನಪು ಮಾಡ್ಕೋತೀವಿ ಹೋಗಿ ಅವ್ರ ಹತ್ರ. ಆದ್ರೆ ರೈತರು ಊಟ ಮಾಡೋದಕ್ಕೆ ಪ್ರತಿ ದಿವಸ 3 ಸಾರಿನೂ ನಾವು ನೆನಪು ಮಾಡ್ಕೋಬೇಕಾಗುತ್ತೆ. ಅಂದ್ರೆ ನಾವು ಪ್ರತಿ ಕ್ಷಣನೂ ನಾವು ರೈತರ ದಿನನ ಆಚರಿಸೋದು ಅನಿವಾರ್ಯ ಆಗಿದೆ. ಈ ಒಂದು ನಾವು ರೈತ ದಿನಾಚರಣೆ ಅಂಗವಾಗಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಅಲ್ಲಿ 15 ದಿವಸ ಅಂದ್ರೆ ಡಿಸೆಂಬರ್ 8ನೇ ತಾರೀಕಿಂದ 23ನೇ ತಾರೀಕುವರೆಗೂ ಅನೇಕ ಪ್ರೋಗ್ರಾಮ್ ಅಂದ್ರೆ ಕಾರ್ಯಕ್ರಮಗಳನ್ನ ಎಲ್ಲ ನಮ್ಮ ಭಾರತೀಯ ಸ್ಟೇಟ್ ಬ್ಯಾಂಕ್ ಶಾಖೆಗಳಲ್ಲಿ ಆಚರಿಸ್ತಾ ಇದ್ದೀವಿ. ಇದೊಂದರಲ್ಲಿ ನಮಗೆ ನಮ್ಮ ಬ್ಯಾಂಕಿನ ಸ್ಕೀಮುಗಳು ಮತ್ತೆ ಗೌರ್ಮೆಂಟ್ ಸ್ಕೀಮ್ಸ್ ಏನಿದೆ ಅವು ರೈತರಿಗೆ ತಲುಪಬೇಕು, ಅದ್ರ ಸದುಪಯೋಗ ಪಡ್ಕೋಬೇಕು ಅನ್ನೋದು ಒಂದು ಉದ್ದೇಶ. ನಾನೀಗ ಒಂದು 2-3 ಸ್ಕೀಮು, ಜಾಸ್ತಿ ಟೈಮ್ ತಗೊಳಲ್ಲ. ಈಗ ಒಂದು ಬೆಳೆ ಸಾಲ ನಿಮ್ಗೆ ಎಲ್ಲರಿಗೂ ಚಿರಪರಿಚಿತವಾಗಿದೆ. ಸುಮಾರು ಜನ ಬೆಳೆ ಸಾಲ ತಗೊಂಡಿರ್ತೀರ. ನಮ್ಮ ಬ್ಯಾಂಕಲ್ಲಿ ಬೆಳೆ ಸಾಲದ್ದು ಅಂದ್ರೆ ಕೆಲವೊಂದು ಏನಾಗುತ್ತೆ, ರೈತರು ಪ್ರಗತಿಪರ ರೈತರು ಈಗ ವೈಜ್ಞಾನಿಕ ಇದರಲ್ಲಿ ಅಥವಾ ಹೈಟೆಕ್ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಬೆಳೆ ಬೆಳೀತಿರೋರು ಏನಾಗುತ್ತೆ, ನಾವು ಕೃಷಿ ಸಾಲ ಏನು ಕೊಡ್ತಾ ಇದ್ದೀವಿ ಬೆಳೆ ಸಾಲ ಅದು ಸಾಕಾಗ್ತಿಲ್ಲ ಅಂತ ಅಂದಾಗ ನಮ್ಮ ಬ್ಯಾಂಕಿನಲ್ಲೇ ರೈತರು ನಾವು ಸಂಪರ್ಕಿಸಿ ಅವ್ರಿಗೆ ಎಷ್ಟು ಖರ್ಚಾಗುತ್ತೆ ಅಂದರೆ ನೀವು ಬೆಳೆ ಪೂರ್ವಕದಿಂದ ಕಟಾವು ಮಾಡಿ ಮಾರ್ಕೆಟಿವರೆಗೂ ಹೋಗ್ಲಿಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ನಾವು ಲೆಕ್ಕ ಹಾಕಿ ನಾವು ಈಗ ಸ್ಕೇಲ್ ಆಫ್ ಫೈನಾನ್ಸ್ ಅಂತ ಏನು ಡಿಸ್ಟ್ರಿಕ್ಟ್ ಲೆವೆಲ್ TNPCನವರು ನಿಗದಿಪಡಿಸಿದ್ದು ಅದಕ್ಕಿಂತ 30ರಿಂದ 40% ಒಂದು 25 ಕ್ರಾಪ್ಗೆ ಎಲ್ಲೆಲ್ಲಿ ಜಾಸ್ತಿ ಏರಿಯಾದಲ್ಲಿ ಯಾವ ಬೆಳೆ ಬೆಳೀತಾ ಇದ್ದಾರೆ, ಕಾಫಿ ಆಗಿರ್ಬೋದು, ಪೆಪ್ಪರು, ಭತ್ತ, ಅಡಿಕೆ, ಈ ಥರದಕ್ಕೆಲ್ಲ ಒಂದು 25 ಬೆಳೆ ಗುರುತಿಸಿ ಅದಕ್ಕೆ 40ರಿಂದ 50 ಅಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಲೋನ್ ಕೊಡ್ತಾ ಇದ್ದೀವಿ. ಇದೊಂದು ಹೊಸ ಯೋಜನೆ ಆಗಿದೆ. ಪರಿಶ್ರಮವು ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾಗಲಿದೆ. ಇಂತಹ ಮಹತ್ವದ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನಾದ್ಯಂತ ಹೆಮ್ಮೆಯ ರೈತರನ್ನು ಈ ದಿನ ಇಲ್ಲಿ ಸನ್ಮಾನ ಮಾಡುವ ಕಾರ್ಯವನ್ನು ನಡೆಸಲಾಗುವುದು. ಇದರಲ್ಲಿ 2 ವಿಧದ ರೈತರುಗಳನ್ನ ನಾವು ಆಯ್ಕೆ ಮಾಡಿದ್ವಿ. ಒಂದು ನಮ್ಮ ಆತ್ಮ ಯೋಜನೆಯಡಿ ಶ್ರೇಷ್ಠ ಕೃಷಿಕರು ಅಂತ ವಿವಿಧ, ಈಗ ಸರ್ ಈಗಾಗಲೇ ಹೇಳಿರುವ ಹಾಗೆ ವಿವಿಧ ಕ್ಷೇತ್ರಗಳಲ್ಲಿ ಹೈನುಗಾರಿಕೆ, ತೋಟಗಾರಿಕೆ, ಮೀನುಗಾರಿಕೆ ಅದರಲ್ಲಿ ಅವ್ರದೇ ಆದಂಥ ಪರಿಣಿತಿಯನ್ನು ಪಡೆದುಕೊಂಡು ಅವರು ಸಾಧನೆಗಳನ್ನ ಮಾಡಿದ್ದಾರೆ. ಅವರನ್ನು ಸನ್ಮಾನಿಸುವುದು ಮೊದಲ ಪಟ್ಟಿ. ತದನಂತರ ನಮ್ಮಲ್ಲಿ ನಾವು ಭತ್ತದ ಬೆಳೆ ಸ್ಪರ್ಧೆಗೆ ಅರ್ಜಿಗಳನ್ನ ಆಹ್ವಾನಿಸ್ತೇವೆ. ಇದು ನಾವು ಜುಲೈ ಇಂದ ಆಗಸ್ಟ್ ತನಕ ರೈತರು ಆಗಸ್ಟ್ 31 ತಾರೀಕು ತನಕ ಈ ಅರ್ಜಿಗಳನ್ನ ಸಲ್ಲಿಕೆ ಮಾಡ್ತಾರೆ. ಆಮೇಲೆ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ನಾವು ಅವರ ಯಾವಾಗ ಕಟಾವು ಮಾಡ್ತಾರೆ ಅದನ್ನ ನಮಗೆ ತಿಳಿಸ್ತಾರೆ. ಅಲ್ಲಿ ಹೋಗ್ಬಿಟ್ಟು ನಾವು 5x5 ರೆಪ್ರೆಸೆಂಟೇಟಿವ್ ಕಟ್ಟಿಂಗ್ ಮಾಡ್ತೀವಿ. ಅದರಲ್ಲಿ ಬಂದ ಇಳುವರಿಯನ್ನು ತಾಲೂಕು ಮಟ್ಟದಲ್ಲಿ 1ನೇ ಬಹುಮಾನ, 2ನೇ ಬಹುಮಾನ ಮತ್ತು 3ಯ ಬಹುಮಾನ ಅಂತ ಈಗಾಗಲೇ ನೀಡ್ತಾ ಬರ್ತಾ ಇದೀವಿ. ಈಗ ಕಳೆದ ಅದರಲ್ಲಿ 4 ಸಾಲಿನ ರೈತರಿಗೆ ಸನ್ಮಾನ ಮತ್ತು ಆತ್ಮ ಯೋಜನೆಯಡಿ ವಿಶೇಷ ಶ್ರೇಷ್ಠ ಕೃಷಿಕರಿಗೆ ಸನ್ಮಾನ ಮಾಡುವ ಕಾರ್ಯಕ್ರಮ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.
ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.